ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ರಾಮ ಮಂದಿರದ ದೇಣಿಗೆ ವಿಚಾರವನ್ನು, ಅಲ್ಲಿದ್ದಂಥ ಹುಂಡಿಯ ಕಳ್ಳತನದ ವಿಚಾರವನ್ನು ಇವತ್ತು ಡೀಟೇಲ್ ಆಗಿ ಚರ್ಚೆ ಮಾಡಬೇಕಾಗಿದೆ. ಭಾರತ ಭೂಮಿಯಲ್ಲಿ ರಾಮನನ್ನು ಅತಿ ಹೆಚ್ಚಾಗಿ ಬಹಿರಂಗವಾಗಿ ಆರಾಧಿಸಿದವರು BJPಯವರು. ರಾಮನ ಮಂದಿರವನ್ನು ಕಟ್ಟಬೇಕು ಅಂದವರು BJPಯವರು. ಕಾನೂನಾತ್ಮಕ ಹೋರಾಟಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟವರು BJPಯವರು. ರಾಮ ಮಂದಿರವನ್ನು ಕಟ್ಟಿದ ಸಂಪೂರ್ಣ ಕ್ರೆಡಿಟನ್ನು ಪಡೆದುಕೊಂಡವರು ಅದೇ BJPಯವರು. ಈಗ ಇಷ್ಟೆಲ್ಲ ಸಾಧನೆಗೈದಿರುವ ಸಂದರ್ಭದಲ್ಲಿ ಅದೇ ರಾಮ ಮಂದಿರದ ದೇಣಿಗೆ ಹುಂಡಿಯಲ್ಲಿ ಕಳ್ಳತನ ಆದಾಗ ಯಾಕೆ ಮೌನ? ರಾಮನ ಹೆಸರಲ್ಲಿ ಮೌನ ವ್ರತವನ್ನೇನಾದರೂ ಮಾಡ್ತಾ ಇದ್ದೀರಾ ಅಂತ ದೇಶದ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ಈಗೇನೋ ಚಂಪತ್ರಾಯಿ ರಾಜೀನಾಮೆಯನ್ನು ಕೊಟ್ಟಿರಬಹುದು ಅಂತ ಬೆಳವಣಿಗೆಗಳಾಗ್ಬೋದು. ಆ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಮತ್ತಾರನ್ನೋ ನೀವು ತಂದು ಕೂರಿಸಬಹುದು, ಬಟ್ ಅವರ ಸದಸ್ಯತ್ವ ಮುಂದುವರಿಕೆ ಆಗ್ತಾ ಇದೆ. ಸೊ ಹಾಗಾಗಿ ರಾಮ ಮಂದಿರದ ದೇಣಿಗೆ ವಿಚಾರದಲ್ಲಿ ಒಂದು ಪಾರದರ್ಶಕತೆ ಈ ಹಿಂದಿನಿಂದ ಯಾಕಾಗಲಿಲ್ಲ? ರಾಮನ ಹೆಸರಿನಲ್ಲಿ ಲೂಟಿ ಮಾಡ್ತಿರುವಂತಹ, ರಾಮನ ಹೆಸರಿನಲ್ಲಿ ಆಗ್ತಿರುವಂತಹ ಅಕ್ರಮಕ್ಕೆ ಹಾಗಾದರೆ ಉತ್ತರವನ್ನು ಕೊಡೋದು ಯಾರು? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಹಿಂದೆಲ್ಲ ಒಂದು ಮಾತನ್ನು ಹೇಳ್ತಾ ಇದ್ರು, ಯಾರಾದರೂ ಮೌನಕ್ಕೆ ಶರಣಾದರೆ ಅದು ಸಮ್ಮತಿಯನ್ನು ಸೂಚಿಸಿದ ಹಾಗೆ ಅಂತ. ನಾನು ಆಗಲೇ ಹಲವಾರು ವಿಚಾರಗಳಲ್ಲಿ BJPಯ ಪಾತ್ರವನ್ನು ಉಲ್ಲೇಖ ಮಾಡದೆ ಅಯೋಧ್ಯೆಯ ರಾಮ ಮಂದಿರದ ವಿಚಾರದಲ್ಲಿ ಅವ್ರು ಯಾವ್ಯಾವ ರೀತಿ ಪಾತ್ರವನ್ನು ವಹಿಸಿದ್ದಾರೆ ಮತ್ತು ಕ್ರೆಡಿಟನ್ನು ಪಡ್ಕೊಂಡಿದ್ದಾರೆ ಅಂತ. ಕ್ರೆಡಿಟ್ ಪ್ಲಸ್ ಆಗಲಿ ಮೈನಸ್ ಆಗಲಿ ತಗೋಬೇಕು, ಎದುರಿಸಬೇಕು, ಉತ್ತರ ಕೊಡಬೇಕು. ಬಟ್ ಈ ಮೌನ ಇಸ್ ನಾಟ್ ಆಕ್ಸೆಪ್ಟಬಲ್. ಅದನ್ನ ಅರಗಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಪ್ರತಿಪಕ್ಷಗಳು ಬಿಡಿ, ಟೀಕೆ ಮಾಡ್ತಾರೆ. ಟೀಕೆಗಳಿಗೆ ನಿಮ್ಮದೇ ಆದಂಥ ದಾಟಿಯಲ್ಲಿ ಉತ್ತರವನ್ನು ಕೊಡ್ಬೋದು. ಅಟ್ಲೀಸ್ಟ್ ರಾಮನ ಭಕ್ತರಿಗೆ ನೀವು ಯಾವ ಉತ್ತರ ಕೊಡ್ತೀರಿ? BJPಯ ಅನುಯಾಯಿಗಳಿಗೆ, ಅಭಿಮಾನಿಗಳಿಗೆ, ಕಾರ್ಯಕರ್ತರು ನೀವು ಏನು ಉತ್ತರ ಕೊಡ್ತೀರಿ? ಈ ಮೌನ ಏಕೆ ಅನ್ನೋದೇ ನಮ್ಮ ಪ್ರಶ್ನೆ. ದೇವರ ಹೆಸರಿನಲ್ಲೂ ಕೋಟಿ ಕೋಟಿ ಲೂಟಿ. ಅಯೋಧ್ಯೆ ರಾಮ ಮಂದಿರ ಹುಂಡಿ ಕಾಸಿಕನ್ನ ಸದ್ಯ ಚಂಪತ್ರಾಯ್, ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ ಆಗಿದೆ. ರಾಮ ಮಂದಿರದ ಲೂಟಿಗೆ ವಿಪಕ್ಷಗಳು ಸದ್ಯ ಆಕ್ರೋಶವನ್ನು ಹೊರಹಾಕಿದ್ದಾವೆ. ಪಾರದರ್ಶಕತೆ ಕಾಪಾಡಬೇಕಾದ ಹೊಣೆ ಹಾಗಾದರೆ ಯಾರ್ದು? ಈ ಬಗ್ಗೆ BJP ಮತ್ತು RSS ಯಾಕೆ ಮೌನವನ್ನು ವಹಿಸಿದೆ? ಪ್ರಕರಣ CBIಗೆ ವಹಿಸುವಂತೆ ಕಾಂಗ್ರೆಸ್ ಒತ್ತಾಯವನ್ನು ಮಾಡಿದೆ. ಪ್ರಧಾನಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಯೋಗಿ ಇವರ ರಾಜೀನಾಮೆಗೆ ಪ್ರತಿಪಕ್ಷಗಳು ಆಗ್ರಹವನ್ನು ಮಾಡ್ತಾ ಇದ್ದಾವೆ. ಇದ್ಯಾವುದು ಪ್ರತಿಪಕ್ಷದ ಹಿತಾಸಕ್ತಿ ಕೇಳ್ತಿರುವಂತಹ ರಾಜೀನಾಮೆಯಲ್ಲ. ನೀವೇ ಕಟ್ಟಿಸಲಿಚ್ಛಿಸಿದ ನಿಮ್ಮ ಆರಾಧ್ಯ ದೈವ ರಾಮನ ವಿಚಾರದಲ್ಲಿ ಆಗಿರುವಂಥ ಅನ್ಯಾಯಕ್ಕೆ ಹೊಣೆ ಹೊರಬಾರ್ದ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಉತ್ತರ ಬಂದಿಲ್ಲ. ಇಂಥ ಹಲವಾರು ಪ್ರಶ್ನೆಗಳಿಗೆ ಇದುವರೆಗೂ ಕೂಡ NDL ಅಂತ ಉತ್ತರಗಳು ಲಭ್ಯ ಆಗಿಲ್ಲ. ಆ ಸಾಲಿಗೀಗ ರಾಮ ಕೂಡ ಸೇರ್ಪಡೆಯಾಗಿದ್ದಾನಲ್ಲ ಅನ್ನೋದು ರಾಮ ಭಕ್ತರ ನೋವಿನ ಸಂಗತಿ. ಇದರ ನಡುವೆ ಉದ್ಧವ್ ಠಾಕ್ರೆ ಒಂದು ಮಾತನ್ನು ಹೇಳಿದ್ದಾರೆ, BJPಯಿಂದ ಹಿಂದೂಗಳ ಲೂಟಿ ಆಗ್ತಾ ಇದೆ ಅಂತ. ಓಕೆ, ಈ ಕಾಂಟೆಕ್ಸ್ಟಲ್ಲೂ ಕೂಡ ನಾವು ಮಾತಾಡಬೇಕಾಗತ್ತೆ. ಹಾಗಾಗಿ ಒಂದು ತನಿಖೆಯಿಂದ ಬರುವಂಥ ಫಲಶ್ರುತಿ ಇರ್ಬೋದು. ರಾಮ ಅಂದಾಗ ಭಾರತದ ಅಸ್ಮಿತೆ, ರಾಮ ಅಂದಾಗ ಆದರ್ಶ, ರಾಮನ ಗುಣಗಳನ್ನು ಪರಿಪಾಲನೆ ಮಾಡುವಂತಹ ಹಲವರಿದ್ದಾರೆ. ಅಂತಹ ಆದರ್ಶಪ್ರಾಯರಾಗಿರುವಂತಹ ರಾಮನ ಹೆಸರಲ್ಲಾಗುವಂತಹ ಲೂಟಿಯನ್ನು, ಹುಂಡಿ ಕಾಸಿಗೆ ಕನ್ನ ಹಾಕೋರನ್ನು ಯಾವ ರೀತಿ BJP ಪರಿಗಣಿಸುತ್ತೆ? RSS ನಾಯಕರು ಇದನ್ನು ಹೆಂಗೆ ತಗೋತಾರೆ? ಈ ಮೌನವೇಕೆ ಅನ್ನೋ ಆಯಾಮದಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ CT ರವಿ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಸಹಿ ಚಾಂದಿ ಕಿತ್ನಿ ಹೈ? ಒಂದು ಸ್ಪಷ್ಟ ಇದೆ, ಅಯೋಧ್ಯೆಯ ಪ್ರಕರಣದಲ್ಲಿ ಹುಂಡಿ ಹಣವನ್ನು ಯಾರು ಲೂಟಿ ಮಾಡಿದ್ದಾರೆ, ದೇಣಿಗೆಗೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನು ಈಗಾಗಲೇ ಟ್ರಸ್ಟ್ ಕೊಟ್ಟಿದೆ.
ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ ಆ ಲೆಕ್ಕವನ್ನು ವೆಬ್ಸೈಟ್ನಲ್ಲೂ ಆ ಲೆಕ್ಕ ಮತ್ತು ಕೊಟ್ಟಂಥ ಕಾಣಿಕೆಯನ್ನು ಸ್ವತಃ ಪರಿಶೀಲನೆ ಮಾಡೋಕ್ಕೂ ಕೂಡ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಲೆಡ್ಜರ್ನಲ್ಲಿ ನಮೂದಿಸಿದ್ದಾರೆ. ಯಾವ್ಯಾವುದು ಕಾಣೆಯಾಗಿತ್ತು ಅಂತ ಮಾಧ್ಯಮದಲ್ಲಿ ಬಂದಿತ್ತು ಅವುಗಳನ್ನು ಅವ್ರು ಪ್ರದರ್ಶನಕ್ಕೂ ಇಟ್ಟಿದ್ದಾರೆ. ಇದಲ್ದಲೇ ಆ ಸಂಬಂಧಪಟ್ಟಂಥ ಡೋನರ್ಸ್ ಅವರು ತಾವು ಕೊಟ್ಟ ಕಾಣಿಕೆ ಸುರಕ್ಷಿತವಾಗಿದೆಯೋ, ದೇಣಿಗೆ ಸುರಕ್ಷಿತೆಯಾಗಿದೆಯೋ ಅನ್ನೋದನ್ನು ತಿಳ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆಯನ್ನು ಟ್ರಸ್ಟು ಮಾಡಿಕೊಟ್ಟಿದೆ ಈಗಾಗಲೇ. ಇನ್ನು ಕಾಣಿಕೆ ಹಣದ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ SIT ಸಮಗ್ರ ತನಿಖೆ ನಡೆಸ್ತಾ ಇದೆ. ಈಗೆಲ್ಲ ಬರ್ತಿರೋದ್ರೊಳಗಡೆ ಸತ್ಯಾಸತ್ಯತೆ ಎಷ್ಟು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಊಹೆಗಳ ಮೇಲೇ ಚರ್ಚೆ ಆಗ್ತಾಯಿದೆ. ಯಾಕೆಂದರೆ ಅವ್ರು ಇನ್ನೂ ಸಾರ್ವಜನಿಕವಾಗಿ ವರದಿಯನ್ನು ಕೊಡದೇ ಇರೋದ್ರಿಂದ ಊಹೆಗಳ ಮೇಲೇ ಚರ್ಚೆ ಆಗ್ತಿರೋದು. ಹಾಗಂತೆ ಅಖಿಲೇಶ್ ಯಾದವ್ ಆಪ್ತ ಕೂಡ ಇದರಲ್ಲಿದ್ದಾರೆ ಅಂತ ಅಂತೆಕಂತಗಳೇ ಚರ್ಚೆ ಆಗ್ತಾ ಇದ್ದಾವೆ. ಆದರೆ ಒಂದು ಸ್ಪಷ್ಟ ಇದೆ, ಅಯೋಧ್ಯೆಯ ಪ್ರಕರಣದಲ್ಲಿ ಹುಂಡಿ ಹಣವನ್ನು ಯಾರು ಲೂಟಿ ಮಾಡಿದ್ದಾರೆ, ದೇಣಿಗೆಗೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನು ಈಗಾಗಲೇ ಟ್ರಸ್ಟ್ ಕೊಟ್ಟಿದೆ. ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ ಆ ಲೆಕ್ಕವನ್ನು ವೆಬ್ಸೈಟ್ನಲ್ಲೂ ಆ ಲೆಕ್ಕ ಮತ್ತು ಕೊಟ್ಟಂಥ ಕಾಣಿಕೆಯನ್ನು ಸ್ವತಃ ಪರಿಶೀಲನೆ ಮಾಡೋಕ್ಕೂ ಕೂಡ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಲೆಡ್ಜರ್ನಲ್ಲಿ ನಮೂದಿಸಿದ್ದಾರೆ. ಯಾವ್ಯಾವುದು ಕಾಣೆಯಾಗಿತ್ತು ಅಂತ ಮಾಧ್ಯಮದಲ್ಲಿ ಬಂದಿತ್ತು ಅವುಗಳನ್ನು ಅವ್ರು ಪ್ರದರ್ಶನಕ್ಕೂ ಇಟ್ಟಿದ್ದಾರೆ. ಇದಲ್ದಲೇ ಆ ಸಂಬಂಧಪಟ್ಟಂಥ ಡೋನರ್ಸ್ ಅವರು ತಾವು ಕೊಟ್ಟ ಕಾಣಿಕೆ ಸುರಕ್ಷಿತವಾಗಿದೆಯೋ, ದೇಣಿಗೆ ಸುರಕ್ಷಿತೆಯಾಗಿದೆಯೋ ಅನ್ನೋದನ್ನು ತಿಳ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆಯನ್ನು ಟ್ರಸ್ಟು ಮಾಡಿಕೊಟ್ಟಿದೆ ಈಗಾಗಲೇ. ಇನ್ನು ಕಾಣಿಕೆ ಹಣದ ದುರುಪಯೋಗಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಹೆಡ್ಡಳ್ಳಿ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. AP ವಕ್ತಾರರು ಪುಟ್ಟಣ್ಣ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರು ಕಾಂತಿ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ. ಕಾಂತಿ ಶೆಟ್ಟಿ ಅವರಿಂದನೇ ಆರಂಭ ಮಾಡೋಣ. ಹೇಳಬೇಕು ಮೇಡಮ್, ನೀವು ಏನಾಗ್ತಾ ಇದೆ ರಾಮ ಮಂದಿರದ ವಿಚಾರದಲ್ಲಿ? ರಾಮ ಅಂದಾಗ ಭರತ ಭೂಮಿಯ ಹಿಂದೂಗಳ ಅಸ್ಮಿತೆ, ಇಲ್ಲೇ ದ್ರೋಹ ಆದರೆ, ಇಲ್ಲೇ ಅನ್ಯಾಯಗಳಾದರೆ, ಅಲ್ಲಿನ ಹುಂಡಿ ಕಾಸಿಗೆ ಕನ್ನ ಹಾಕಿದ್ರೆ, ದೇಣಿಗೆಯಲ್ಲಿ ಅನ್ಯಾಯ ಆದರೆ ಯಾರನ್ನು ಕೇಳಬೇಕು ಅಂತ ಕೇಳಬೇಕಾದವ್ರನ್ನೆಲ್ಲ ಕೇಳ್ತಾ ಇದ್ರು ಕೂಡ ಉತ್ತರ ಕೊಡ್ತಿಲ್ಲ. ಇದು ಮೌನನಾ, ಜಾಣ ಮೌನನಾ, ಇಲ್ಲ ರಾಮನ ಹೆಸರಲ್ಲಿ ಮೌನವ್ರತ ಆಗ್ತಾ ಇದೆಯಾ? ಇಲ್ಲ, ಏನು ಈ ಥರ ಕೋಟ್ಯಾಂತರ ಭಕ್ತರ ಒಂದು ಪ್ಲೇಸಲ್ಲಿ ಈ ಥರ ಆಗಿದೆ, ಅದು ಪ್ರತಿಯೊಬ್ಬರಿಗೂ ನೋವಾಗಿದೆ. ಇದನ್ನು ಯಾರು ಮಾಡಿದ್ದಾರೆ ಖಂಡಿತವಾಗ್ಲೂ ಅವ್ರ ಪರ ಅಂತೂ ನಾವು ಮಾತಾಡೋಕ್ಕೆ ಇಲ್ಲಿ ಬಂದಿಲ್ಲ. ಅವ್ರು ಯಾರು ಮಾಡಿದ್ದಾರೆ ಅವ್ರಿಗೆ ಖಂಡಿತವಾಗಿ ಶಿಕ್ಷೆ ಆಗಲೇಬೇಕು, ಆಗ್ತಾ ಇದೆ. ಈಗ ಇತ್ತೀಚೆಗೆ ನಡೆದಿರುವಂಥ ಈ 2 ವಾರ 15 ದಿನ ಆಗ್ತಾ ಇದೆ. ಈ 15 ದಿನದಲ್ಲಿ ಏನು ಮಾಡಬಹುದಾಗಿತ್ತೋ ಅದನ್ನು ಮಾಡಿದ್ದಾರೆ. ಯಾರ್ಯಾರನ್ನು ಅರೆಸ್ಟ್ ಮಾಡಬೇಕು, ಏನೇನು ಆಗಬೇಕು, ತಪ್ಪು ಏನಾಗಿದೆ ಅದಕ್ಕೆ SIT ರಚನೆ ಆಗಿ ಅದರ ಪ್ರಕಾರ ಏನೇನು ಆಗ್ತಾ ಇದೆ. ಖಂಡಿತ ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸೋದು ಅದರಲ್ಲಿ ಯಾವುದೇ ರೀತಿಯ ಇದಿಲ್ಲ, ಅಥವಾ ನಾವು ಅವ್ರ ಪರವಾಗಿ ಅಂತೂ ಮಾತಾಡ್ತಾ ಇಲ್ಲ. ಹೌದು, ಆ ಥರ ಈ ಕೆಲಸನ ಯಾರೀಗ ನಾವು CEO ಯಾರನ್ನು ಅಪಾಯಿಂಟ್ ಮಾಡ್ತಾ ಇದ್ದೀವಿ, ಈ ಕೆಲಸ ಮೊದಲೇ ಆಗಬೇಕಾಗಿತ್ತು. ಅದರಲ್ಲಿ ಯಾರು ಪ್ರಧಾನ ಕಾರ್ಯದರ್ಶಿಯವರು ಇರ್ಬೋದು ಅಥವಾ ಇನ್ನೊಬ್ಬರು ಮಿಶ್ರಾ ಅವರು ಇರ್ಬೋದು, ಅವರು ಯಾರು ಅವ್ರ ಬಾಲಿಗೆ ಇನ್ನೊಬ್ಬರು ಮೋಹನ್ ಕೃಷ್ಣ ಅನ್ನೋರ್ನಿಗೆ ಅಪಾಯಿಂಟ್ ಮಾಡಿದ್ದಾರೆ. ಆದರೆ ಒಂದಂತೂ ಸ್ಪಷ್ಟ, ಯಾರು ಈ ಕೆಲಸ ಮಾಡಿದ್ದಾರೆ ಅವರಿಗೆ ಅತಿ ಶೀಘ್ರದಲ್ಲಿ ಅದು ಏನಾಗಬೇಕು ಅದಾಗುತ್ತೆ, ಅದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ಇತ್ತೀಚೆಗೆ ಗೃಹ ಇಲಾಖೆಯ ಯಾರೋ ಒಬ್ಬರು ಲಕ್ಷ್ಮೀನಾರಾಯಣನ್ ಅವರು ರಾಮಚರಿತ ಮಾನಸ 5 ಕೋಟಿ ವೆಚ್ಚದಲ್ಲಿ ಬರೆದಿರುವಂಥ 1000 ಪುಟದ ಬುಕ್ ಏನಿದೆ ಅದು ಅದರದ್ದು ಕಾಣಿಸ್ತಾ ಇಲ್ಲ ಅಂತ ಇಡೀ ನ್ಯಾಷನಲ್ ನ್ಯೂಸ್ ಆಯ್ತು 2 ದಿನದಿಂದ. ಈಗ ಅದೇ ಟ್ರಸ್ಟ್ ಇದೆ ಅಲ್ಲ, ಅದು ಮೊದಲು ರಶೀದಿ ಕೊಟ್ಟಿಲ್ಲ ಪ್ಲಸ್ ಕಾಣಿಸ್ತಾ ಇಲ್ಲ ಅನ್ನೋದು 2 ಇತ್ತು. ಅದು ಆ್ಯಕ್ಚುಲಿ ಅದನ್ನು ಹುಡುಕಿ ಅದು ಏನಾಗಬೇಕು ಅನ್ನೋದನ್ನು ಮತ್ತೆ ಅದನ್ನು ಚಾನಲಲ್ಲಿ ತೋರಿಸುವ ಕೆಲಸ ಮಾಡಿದ್ದಾರೆ. ಹೌದು, ಅದು ಏನಾಗಿದೆ ಅದಕ್ಕೆ ಕಾಯಕಲ್ಪ ಆಗಲೇಬೇಕು ಹೊರತು ಅಥವಾ BJP ಮಾಡಿದೆ ಇಲ್ಲಿ ನಮ್ಮ ಈಗಿನ ಅಲ್ಲ, ಅದು ಏನಾಗಿದೆ ಅನ್ನೋದಕ್ಕೆ ಖಂಡಿತವಾಗ್ಲೂ ಯಾರೇ ಮಾಡಿರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರ್ರೆಸ್ಪೆಕ್ಟಿವ್ ಆಫ್ ಸಂಘ, ಯಾರೇ ಇರಲಿ, ತಪ್ಪು ಮಾಡಿದರೆ ಶಿಕ್ಷೆ ಸಿಗುತ್ತೆ. ಅಥವಾ ನಾವು ನೋಡಿ, ನಾವು ಇದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕೆ ಹೇಳ್ತಾ ಇಲ್ಲ. ಅನೇಕ ದೇವಾಲಯಗಳಲ್ಲಿ ಈ ಥರ ಆಗಿದೆ, SIT ರಚನೆ ಆಗಿದೆ, ಯಾವುದೂ ಆಗಿಲ್ಲ. ಆದರೆ ನಾವು ಅದನ್ನು ಸಮರ್ಥನೆ ಮಾಡ್ಕೋತಾ ಇಲ್ಲ. ನಾನು ಹೇಳೋದು ಉದಾಹರಣೆ ತಿರುಪತಿ ಇರ್ಬೋದು, ಶಬರಿಮಲೆ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಆದರೆ ಅದಕ್ಕೂ ರಾಮ ಮಂದಿರನ ಅದಕ್ಕೆ ಕಂಪೇರ್ ಮಾಡ್ತಾ ಇಲ್ಲ ನಾನು. ರಾಮ ಮಂದಿರದಲ್ಲಿ ಈ ಥರ ಕೋಟ್ಯಾಂತರ ಭಕ್ತರ ಭಾವನೆ ಇದೆ, ಕೋಟ್ಯಾಂತರ ಜನರ ಅದರಲ್ಲಿ ಒಂದೊಂದು ಯಾವ ಥರ ಕಲ್ಲುಗಳನ್ನು, ಇಟ್ಟಿಗೆಗಳನ್ನು, ಅದಕ್ಕೋಸ್ಕರ ಕರಸೇವಕರು ಆತ್ಮಾಹುತಿ ಯಾವ ಥರ ಆಗಿದೆ ಅನ್ನೋದು ಇಡೀ ದೇಶದ, ರಾಜ್ಯದ ಜನ ಎಲ್ಲರೂ
ನೋಡಿದ್ದಾರೆ ಪಕ್ಷಾತೀತವಾಗಿ. ಖಂಡಿತ ಅಲ್ಲಿ ಏನಾಗಿದೆ ಅದಕ್ಕೆ ಕಾಯಕಲ್ಪ ಆಗುವಂಥ ಕೆಲಸ ಆಗುತ್ತೆ, ತಾರ್ಕಿಕ ಅಂತ್ಯ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ರೈಟ್. ಪುಟ್ಟಣ್ಣವರೇ, ನೀವು ಹೇಳಿ, ರಾಮ ಅಂದಾಗ ರಾಮ ಮಂದಿರ ಕಟ್ಟುವಂಥ ವಿಚಾರದಲ್ಲಿ, ರಾಮನ ಅಸ್ಮಿತೆಯ ವಿಚಾರದಲ್ಲಿ, ರಾಮ ಅಂದರೆ ಪೇಟೆಂಟ್ ಅಂದರೆ ರಾಮ ಇಸ್ ಈಕ್ವಲ್ ಟು BJP ಅನ್ನೋ ರೇಂಜಿಗೆ BJP ಅವರು ಇಷ್ಟು ವರ್ಷಗಳ ಕಾಲ ನಡ್ಕೊಂಬಂದಿದ್ದು. ಅವ್ರು ಏನೇ ಮಾಡಿದ್ರು ರಾಮನ ವಿಚಾರದಲ್ಲಿ ನಡೆಯುತ್ತೆ ಬಿಡು ನಮ್ಮವರು ಅನ್ನುವಂಥ ಭಾವನೆಯಲ್ಲೇ ಬಂದಿದ್ದಾಯಿತು. ಈಗ ಇವರು SIT ಮಾಡಿದ್ದೀವಿ, ತನಿಖೆ ಆಗುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅನ್ನೋದಾದರೂ ಹೆಂಗೆ ನಂಬಕ್ಕೆ ಸಾಧ್ಯ? ಮೇಡಮ್, ಈಗ ಅಂಥದ್ದು ಏನಾಗಿದೆ ಅಂತ ಏನಾಗಿದೆ ಮೇಡಮ್? ಅವ್ರೇನು ರಾತ್ರಿ ಹೊತ್ತು ಮುಸ್ಕ ಹಾಕೊಂಡೋಗಿ ಏನಾರು ಕಳ್ತನ ಮಾಡಿದ್ರಾ? ಛೇ ದಣಿಗೆ ಕೊಟ್ಟರು ಎತ್ಕೊಂಡಿದ್ದಾರೆ. ದಣಿಗೆ ಕೊಟ್ಟವರು ರಾಮನ್ಗೆ ಕೊಟ್ಟಿದ್ದು ರಾಮನ ಕೈಗೆ ಏನಾದ್ರು ಕೊಟ್ರಾ? ಏನು ಕೊಡಲಿಲ್ವಲ್ಲ. ಪಾಪ ಸರ್, ದುಡ್ಡಿಲ್ಲ ಅವ್ರ ಹತ್ರ. ದುಡ್ಡು ಕೊಟ್ಟಿದ್ದಾರೆ, ನೀವು ಮನೆ ಕಟ್ಕೊಳ್ಳಿ, ಬಂಗ್ಲೆ ಕಟ್ಕೊಳ್ಳಿ, ನಿಮ್ಮ ಹೆಂಡತಿ ಮಕ್ಳನ್ನ ಸಾಕೊಳ್ಳಿ, ದೇಶನ ಸಾಕೊಳ್ಳಿ, ದೇಶದ ಹೆಸರು ಹೇಳ್ಕೊಂಡು ಲೂಟಿ ಮಾಡಿ ಇದನ್ನು ಕೊಟ್ಟಿದ್ದಾರೆ. ಪಾಪ ದೇವರಣೆಗೂ ಹೇಳ್ತೀನಿ, ಇವ್ರು ಯಾರು ತಪ್ಪಿತಸ್ಥರಲ್ಲ. ಯಾರನ್ನು ನೋಡಿ, ಅವ್ರ ಮಕ್ಕಳು ನೋಡಿ ಒಂದ್ಸಲಿ, ಎಷ್ಟು ಅಮಾಯಕರಿದ್ದಾರೆ ಮೇಡಮ್. 2000 ಈಗ ರಾಮನ್ನ ಇದನ್ನು ಯಾವತ್ತು LK ಅಡ್ವಾಣಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ತಂದ್ರು, ಇದನ್ನು ರ್ಯಾಲಿ ಮಾಡಿದ್ರು, ನಾವಿನ್ನೂ ಸಣ್ಣ ಹುಡುಗರು ಅವತ್ತು. ಅವತ್ತಿಂದನೂ ಲೂಟಿ ನಡೀತಾ ಇದೆ ನಮ್ಮ ದೇಶದಲ್ಲಿ. ಇವತ್ತು ಒಂದೇ ದಿನ ಅಲ್ಲ, ಅವತ್ತು ಸಾವಿರಾರು ಕೋಟಿ ಜನ ಆವತ್ತಿನ ಕಾಲದಲ್ಲೇ ಸಿಮೆಂಟು, ಸ್ಟೀಲು, ಇಟ್ಟಿಗೆ ಎಷ್ಟು ಕೊಟ್ಟರು ಮೇಡಮ್. ಏನಾಯಿತು ಮೇಡಮ್? ಅದೆಲ್ಲ ಯಾರ ಮನೆ ಸೇರ್ತು? ಇವತ್ತೆಲ್ಲ ಸಂಪೂರ್ಣವಾಗಿ BJP ಕಚೇರಿಗಳ ಉದ್ಘಾಟನೆಗಳಾಗಿದೆ ರಾಮನ್ ದುಡ್ಡಲ್ಲಿ. ನಮ್ಮ ದೇಶದಲ್ಲಿ ಇವತ್ತಿನ ದಿನ ಪ್ರತಿಯೊಬ್ಬರದು ನಮ್ಮದು ಲೂಟಿ ಮಾಡ್ತಾ ಇದ್ದಾರೆ, ನಿಮ್ಮದು ಲೂಟಿ ಮಾಡ್ತಾ ಇದ್ದಾರೆ. ಹಣಗಳನ್ನ ಎಲ್ಲೋಗ್ತಾ ಇದೆ ಅಂದರೆ ಸಂಪೂರ್ಣ ನಮ್ಮ ರಾಜ್ಯ, ನಮ್ಮ ದೇಶದ ಪ್ರತಿಯೊಬ್ಬ MLA MP ಗಳು ಅವ್ರ ಅಭಿವೃದ್ಧಿ ಆಗಿದ್ದಾರೆ ವಿನಃ ಬೇರೆ ಇನ್ಯಾರು ಅಭಿವೃದ್ಧಿ ಆಗಿಲ್ಲ. ಅಮಾಯಕರು ಮೇಡಮ್, ಅವ್ರಿಗೆ ಮನೆಗಳೇ ಇಲ್ಲ ಇವತ್ತು. ಎಷ್ಟು ಅಮಾಯಕರು ಇದ್ದಾರೆ ಅಂತಂದರೆ ಪಾಪ ಜನ ಇನ್ನೂ ಅವ್ರಿಗೆ ದುಡ್ಡು ಕೊಡ್ತಾ ಇರಬೇಕು, ಅವ್ರು ಕೊಡ್ತಾ ಇರಬೇಕು, ಅವ್ರು ಚೆನ್ನಾಗಿ ಆಗ್ತಾ ಇರಬೇಕು. ಕೆಳಗಿರ್ತಕ್ಕಂಥ ಸೈಕಲ್ ಒಂದು ಸೈಕಲ್ ತುಳಿತಾನೆ ಇರಬೇಕು. ಅಂಥ ಒಂದು ಪರಿಸ್ಥಿತಿಗೆ ಇವತ್ತಿನ ದಿನ ಜನ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಒದ್ದಾಡಿ ಸಾಯಬೇಕು ಅಂತ ಲೆವೆಲ್ಗೆ ತಂದಿಟ್ಟವ್ರೆ. ಇವ್ರು ಯಾರಾನ ಒಂದು ದಿನ ಇವತ್ತು ಇದೇ ಕೆಲಸನ ಇವ್ರು ಮೇಡಮ್ ಅವ್ರು ಹೇಳಿದ್ರು, ಇಲ್ಲೂ ನಡೆದಿದೆ ಅಂತ, ಅಲ್ಲಿ ನಡೆದಿದೆ ಅಂತ, ಹಂಗ ನೀವು ಚೆನ್ನಾಗಿ ದುಡ್ಡು ಮುಂಡಾಯಿಸ್ತೀರ ನೀವು? ಯಾವ್ದ್ರಿ ಇದನ್ನೇ ಹೇಳ್ತಾ ಇದೀವ್ರಿ, ಕೆಟ್ಟದಾಗ ಏನು ಹೇಳ್ತಾ ಇಲ್ಲ ಸ್ವಾಮಿ. ಲೋಕಲ್ ಅವರು ಲೋಕಲಲ್ಲೂ ಆಯ್ತು ಅಂತ ಹೇಳಿದ್ರಲ್ಲ, ಲೋಕಲಲ್ಲಿ ಆಯ್ತು ಅಂತ ನೀವು ಮಾಡಬೇಕು ಅಂತಿದ್ದ. ಕೇಳಿಸ್ಕೊಂಡಿದ್ದೀನಿ, ಕೇಳಿಸ್ಕೊಳ್ದೆ ಏನಿಲ್ಲ. ಇವತ್ತು ನಮ್ಮ ದೇಶದ ಜನತೆ ಲೂಟಿನ ಯಾವ ರೀತಿ ಮಿನಿಮಮ್ ಬರೀ ಉಂಡಿ ಒಂದೇ ಅಲ್ಲ, ರೋಡ್ಗಳಲ್ಲಿಂದ ಹಿಡಿದು ಯಡಿಯೂರಪ್ಪನವ್ರು ಸೈಕಲ್ ಕೊಟ್ಟರು, ಸೈಕಲ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಲೂಟಿ ಮಾಡ್ತಿರ್ತದೆ ಏಕೈಕ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅಂತಂದ್ರೆ ಅದು BJP ಸರ್ಕಾರ. BJP ಇವ್ರು ಹೇಳ್ತಾರಲ್ಲ, ಇವ್ರಿಗೆ ಅರ್ಹತೆನೇ ಇಲ್ಲ ಮಾತಾಡೋದಕ್ಕೂ, ತಪ್ಪೇನಿಲ್ಲ. ಆಮ್ ಆದ್ಮಿ ಪಾರ್ಟಿ ಯಾವ ದೇವಸ್ಥಾನದಲ್ಲೂ ಲೂಟಿ ಮಾಡಿಲ್ಲ ಕಣ್ರಿ, ಯಾವ ದೇವಸ್ಥಾನದಲ್ಲಿ ಲೂಟಿ ಮಾಡಿಲ್ಲ. ಯಾವ ರಾಮನ ಹೆಸರು ಹೇಳ್ಕೊಂಡು ಆಮ್ ಆದ್ಮಿ ಪಾರ್ಟಿ ಲೂಟಿ ಮಾಡಿಲ್ಲ ತಿಳ್ಕೊಂಬಿಡಿ. ನೀವು ಮಾಡ್ತಿರೋದು ನಿಮ್ಮ ಪಕ್ಷದವ್ರು ಮಾಡ್ತಾ ಇರೋದು. ದರ್ಶನ್ ಅವರೇ, ಉತ್ತರ ಕೊಡಬೇಕಾದವರು ಮೌನ ವ್ರತಕ್ಕೆ ಜಾರಿದ್ದಾರೆ. ಕಾಂತಿ ಶೆಟ್ಟಿ ಅವರೇ, ರಾಮನೇ ಇಲ್ಲ ಅನ್ನೋರ ಹತ್ರ ಇವ್ರ ಹತ್ರ ಏನ್ ಮಾತಾಡ್ಲಿರಿ? ಒಬ್ಬರಿಗೆ ರಾಮ ಇರೋದು ಹಂಗಾರೆ, ಇವ್ರು ಒಬ್ಬರಿಗೆ ರಾಮ ಇರೋದು. ರಾಮ ಇದಾನೆ ಅಂತ ಹೇಳಿದವರು ರಾಮನ ಒಡವೆಯನ್ನ, ರಾಮನ ಹೆಸರಿನ ದೇಣಿಗೆಯನ್ನ, ರಾಮನ ಹುಂಡಿ ದುಡ್ಡನ್ನು ರಕ್ಷಣೆ ಮಾಡಿದವ್ರು ನೀವು. ರಕ್ಷಣೆ ಮಾಡಕ್ಕಾಗಲ್ಲ ನಿಮ್ ಕೈಲಿ. ರಾಮ ಇಲ್ಲ ಅಂದ್ರೆ ಇಲ್ಲ ಬಿಡಿ, ಇದ್ರೆ ಇರ್ಲಿ ಬಿಡಿ. ನೀವು ಯಾವ ಜವಾಬ್ದಾರಿ ತಗೊಳ್ಳಲ್ಲ. ಇಟ್ ಇಸ್ ನಾಟ್ ಲೈಕ್. ಮತ್ತೆ ಉತ್ತರ ಕೊಡಬೇಕಾದವರು ಮೌನ ವ್ರತಕ್ಕೆ ಜಾರಿದ್ದಾರೆ. ಯಾರನ್ನು ಕೇಳ್ಬೇಕೀಗ? ಅಯ್ಯೋ ರಾಮ ರಾಮನ ಹೆಸರಲ್ಲಿ ಹಾಕಿದ್ರಲ್ಲ ಪಂಗನಾಮ, ಮೂರ್ನಾಮ. ಈ BJP RSS ಯಾರು VHP ಅವರು ಇವತ್ತು ಯಾವ ಮುಖ ಹೊತ್ತು ಬಂದ್ಬಿಟ್ಟು ಅಲ್ಲಿ ವಕೀಲರ ವಕಾಲತ್ತು ಮಾಡೋದಕ್ಕೆ ರೆಡಿ ಇಲ್ಲ. ಇಲ್ಲಿ ಬಂದು ಯಾರಾದ್ರೂ ಮಾತಾಡಿದ್ರೆ ಅವ್ರಿಗೆ ನೀವ್ಯಾರು, ಏನು ಪೆಂಟೆಂಟ್ ಕೊಟ್ಟಿದೀವಾ, ಗುತ್ತಿಗೆ ಕೊಟ್ಟಿದೀವಾ, ಹಿಂದೂ ಧರ್ಮ ಯಾರಿಗಾರು ಅಡ ಇಟ್ಟಿದೀವಾ? ನಾನು ಜನ್ಮತ ಹಿಂದೂ, ನಾನು ಚಿಕ್ಕ ಹುಡುಗನಿಂದ ನಾನು ಪೂಜೆ ಮಾಡ್ಕೊಂಡು ಬಂದಿರೋದು. ಮೇಡಮ್, ಇಲ್ಲಿ ಮಾತಾಡಕ್ ಬಂದಿದೀವಿ, ನೀವು ಸುಮ್ಮನೆ ಕೇಳಿದೀವಲ್ಲ ಪ್ಲೀಸ್ ನೋಡಿ, ನೀವು ತೊಂದರೆ ಮಾಡಬೇಡಿ ಮೇಡಮ್.
ಈ ರಾಮ ಜನ್ಮಭೂಮಿ ಅಂತ ಮೊದಲ ಕಳ್ಳತನ ನಡೆದಿರೋದು ಇಟ್ಕೆನಲ್ಲಿ, ಇವ್ರು ಕಟ್ಟಿರೋದು ಕಲ್ಲಲ್ಲಿ. ಈ ದೇಶದಲ್ಲಿ ಕೋಟ್ಯಾಂತರ ಇಟ್ಕೆ ತಾಂಡೋದ್ರಲ್ಲ, ಅದೆಲ್ಲಿಗೆ ಹೋಗಿ ಸೇರಿದೆ ಇರ್ಬೇಕಲ್ವಾ? ಕೊಟ್ಟಿದೀವಲ್ವಾ? ಆ ಇಟ್ಟಿಗೆ ಮತ್ತು ದುಡ್ಡಿನ ಕಳ್ಳತನಕ್ಕೆ ಅಡಿಪಾಯ ಹಾಕಿದ್ದೆ ಅದ್ವಾನಿ ಅವರು. ಇದರಲ್ಲಿ ಏವನ್ ಆರೋಪಿ ಅವರೇ ಆಗ್ತಾರೆ. ಪ್ರಚೋದನೆ ಕೊಟ್ಟು ಜನರಿಂದ ಹಣವನ್ನ ದೋಪಿರ್ತಕ್ಕಂಥ ವ್ಯಕ್ತಿ ಅದ್ವಾನಿ ಅವರು. ಅವ್ರಿಗೆ ಮೈಕ್ ಹಿಡಿದಂತ ಏಟು ಆರೋಪಿಯಾಗಿ ನರೇಂದ್ರ ಮೋದಿ ಅವರು ಈ ದೇಶದ ಜನರಿಗೆ ಭಾವನಾತ್ಮಕವಾಗಿ ಯಾಮಾರಿಸಿ ನಮ್ಮ ಮನೆಗಳಲ್ಲಿ ಬಡತನದಲ್ಲಿ ಹುಂಡಿನಲ್ಲೋ ದೇವ್ರ ಹತ್ರನೋ ಪೆಟ್ಟಿಗೆನಲ್ಲೋ ಕೂಡಿಟ್ಟ ಹಣವನ್ನ ಅಲ್ಲಿಂದನೇ ತಂದು ಇವರ ಕೈಗೆ ಇಟ್ಟೋಲ್ಲ. ಆ ದುಡ್ಡೆಲ್ಲ ಎಲ್ಲಿಗೋಯ್ತು, ಅದಕ್ಕೆ ರೆಸಿಪ್ಟಿ ಎಲ್ಲಿ ಕೊಟ್ಟಿದ್ದಾರೆ ಅನ್ನುವಂತ ಪ್ರಶ್ನೆ ಹೇಳ್ತಾ, ಮೇಡಮ್ ನೀವು ನನ್ನ ಪ್ರಶ್ನೆ ಕೇಳಿ, ನೆಹರು ಸಾಧನೆ ಅಂದ್ರೇನು, ಅಥವಾ ಇಂದಿರಾ ಗಾಂಧಿ ಅವ್ರ ಸಾಧನೆ ಅಂದ್ರೇನು, ರಾಜೀವ್ ಗಾಂಧಿ ಅವ್ರ ಸಾಧನೆ ಅಂದ್ರೇನು, ಅವರ ಪ್ರಾಣ ತ್ಯಾಗ ಬಲಿದಾನ ಸ್ವಾತಂತ್ರ್ಯ ಜೈಲ್ ಶಿಕ್ಷೆ ಅಂದ್ರೇನು, ಅವರಿಗೂ ಭಾರತ ರತ್ನ ಕೊಟ್ಟಿದ್ದಾರಲ್ಲ. ಈ ಅದ್ವಾನಿ ಅವರಿಗೆ ಯಾವ ಪುರುಷಾರ್ಥಕ್ಕೆ ಭಾರತ ರತ್ನ ಕೊಟ್ಟಿದ್ದಾರೆ? ಮೊದಲು ನನ್ನ ದೇಶದ ಭಾರತ ರತ್ನವನ್ನ ಅದ್ವಾನಿ ಅವರು ವಾಪಸ್ ಕೊಡ್ಬೇಕು. ಕಳ್ಳತನದ ಹೊರೆ ಹೊರಲಿಕ್ಕೆ ಮೂಲ ಪುರುಷನ ಈತ ಅಂತ ಹೇಳ್ತಾ ಮೇಡಮ್, ಇವತ್ತು ನರೇಂದ್ರ ಮೋದಿ ಅವರು ಎಲ್ಲೂ ಮಾತಾಡ್ತಾ ಇಲ್ಲ. ಮೇಡಮ್, ಭೂಮಿ ಪೂಜೆ ಮಾಡಿದ ನರೇಂದ್ರ ಮೋದಿ, ಅಡಿಗಲ್ಲು ಹಾಕಿದ ನರೇಂದ್ರ ಮೋದಿ, ಶಂಕುಸ್ಥಾಪನೆ ಮಾಡಿದ ನರೇಂದ್ರ ಮೋದಿ, ಹಾಗೆ ಟೇಪ್ ಕಟ್ ಮಾಡಿದ ನರೇಂದ್ರ ಮೋದಿ, ಪ್ರಾಣ ಪ್ರತಿಷ್ಠಾನ ಮಾಡಿದ ನರೇಂದ್ರ ಮೋದಿ, ಆ ಧ್ವಜಸ್ತಂಭ ಉದ್ಘಾಟನೆ ಮಾಡಿದ ನರೇಂದ್ರ ಮೋದಿ. ಈ ದೇಶದ ಜನರಿಗೆ ಅಲ್ಲಿಂದನೇ ಹೇಳಿ ಎಂಥದ್ದು ಅರಿಶಿನ ಅನ್ನಭಾಗ್ಯದ ಅಕ್ಕಿಗೆ ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಭಾರತದ ಜನಗಳಿಗೆ ಕೊಟ್ಟು ಕಳಿಸಿದ್ದು ನರೇಂದ್ರ ಮೋದಿ. ಈಗ ಕಳ್ತನ ಆಗಿದೆಯಲ್ಲ ದೇವರ ಹೆಸರಲ್ಲಿ, ಹೊಣೆ ಹೊರದಕ್ಕೆ ನರೇಂದ್ರ ಮೋದಿ ಕೈಲಿ ಆಗ್ತಾ ಇಲ್ವಾ? ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕು. ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಕಟಕಟೆಯಲ್ಲಿ ನರೇಂದ್ರ ಮೋದಿ ಅವರು ಏಟು ಆರೋಪಿಯಾಗಿ, ಏವನ್ ಆರೋಪಿಯಾಗಿ ಅದ್ವಾನಿ ಅವರೇ ನಿಲ್ಬೇಕಾಗ್ತದೆ. ಮೇಡಮ್, ಇವತ್ತು ಅಲ್ಲಿ ಕಳ್ತನ ಆಗಿದೆಯಲ್ಲ, ಒಬ್ಬನೇ ಒಬ್ಬ ಸಮಾಜವಾದಿ ಅವನಿದ್ದಾನ, ಒಬ್ಬನೇ ಒಬ್ಬ ಕಾಂಗ್ರೆಸ್ ನವನಿದ್ದಾನ, ಒಬ್ಬನೇ ಒಬ್ಬ BSP ಅವನಿದ್ದಾನ, ಒಬ್ಬನೇ ಒಬ್ಬ JDS ನವನಿದ್ದಾನ, ಒಬ್ಬನೇ ಒಬ್ಬ ಬೇರೆ ಅನ್ಯ ಪಕ್ಷದವರು ಆಮ್ ಆದ್ಮಿ ಅವರಿದ್ದಾರೆ. ಆ ಟ್ರಸ್ಟ್ ಅನ್ನ ಮಾಡಿದ್ದು ನರೇಂದ್ರ ಮೋದಿ, ಟ್ರಸ್ಟಿನ ಸದಸ್ಯರನ್ನು ಮಾಡಿದ್ದು ನರೇಂದ್ರ ಮೋದಿ. ಈಗ ಹೊಣೆಗಾರರಲ್ಲದೆ ಇಲ್ಲಿ ಬಂದು ಇವರು ವಕಾಲತ್ತು. ನಾವು ಮಾತಾಡ್ತಿರೋದಲ್ಲ ಸತ್ಯ, ಆ ಸತ್ಯದ ಮಾತಿಗೆ ಕೊಡ್ಲೇಬೇಕು. ಇಲ್ಲ, ರಾಜಕೀಯ ಪಕ್ಷಗಳ ನಿರ್ಮಾಣ ಮಾಡಿದ್ದಲ್ಲ, ಅರ್ಥ ಆಗ್ತಿಲ್ಲ ಅವರಿಗೆ. ಕಾಂಗ್ರೆಸ್ ಎಲ್ಲ ಇರಬೇಕು, ಅವರಿಗೆ ಮಾಹಿತಿ ಕೊರತೆ ಇದೆ. ಮೇಡಮ್ ನೀವು ಸುಮ್ಮನಿದ್ದೀರಲ್ರಿ, ಅರ್ಥ ಮಾಡ್ಕೊಳ್ಳಿ. ಅಲ್ಲದೆ ಯಾರು ಮಾಡಿದ್ರು ಟ್ರಸ್ಟ್ ಇದು ನಾರ್ಮಲ್ ಟ್ರಸ್ಟ್ ಇದು ಮೇಡಮ್, ಅದನ್ನೇ ಕೇಳ್ತಾ ಇದ್ದೀನಿ. ಮತ್ತೆ ಅವ್ರು ಏನು ಅವರಿಗೆ ನಾಲೆಜ್ ಇರೋದನ್ನ ಹೇಳಿ ಜನರಿಗೆ ತಪ್ಪು ಹೋಗ್ಬಾರ್ದಲ್ಲ, ತಪ್ಪಾಗಿರೋದು. ಈ ತರ ಮಾತಿ ಗಡ್ಡಿ ಪಡಿಸಿದ್ರೆ ಎಡೆಹಳ್ಳಿಯವರೇ ನೀವು ರೆಡಿಯಾಗಿ, ನೀವು ರೆಡಿಯಾಗಿ ನಮ್ಮ ಮಾತಿನಲ್ಲೇ ಅವರು ಒಂದು ಪದ ಆಡೋದಕ್ಕೆ ಬಿಡಲ್ಲ. ನಮಗೆ ಸೌಮ್ಯ ಇದೆ, ಘನತೆ ಇದೆ, ಗೌರವ ಇದೆ, ಡೆಕೋರಂ ಇದೆ. ಕಾಂತಿ ಶೆಟ್ಟಿ ಘನತೆ ಇದೆ, ಗೌರವ ಇದ್ರೆ ಕರೆಕ್ಟ್ ಆಗಿ ಮಾತಾಡ್ತಾರೆ, ಈ ತರ ಮಾತಾಡಲ್ಲ. ಮತ್ತೆ ಬೇರೆ ತಪ್ಪು ಮಾತಾಡಬಾರ್ದು. ನೀವು ಮಾತಾಡ್ಬೇಕಾದ್ರೆ ನಾವು ಕೇಳಿದ್ರೆ ನಾಲ್ಕು ಜನ ಒಂದು ಮಾತು ಹೇಳಿ, ನೀವೇ ಕಳ್ಳ ಅಂದ್ರೆ ಎಗ್ಲು ನೀವು ಮಾಡಿಲ್ಲ ಅಂದ್ರೆ ಯಾಕೆ ನೀವು ಮಾತಾಡ್ತೀರಾ? ಅಡ್ವಾಣಿ ಬಗ್ಗೆ ಮಾತಾಡಿದ್ರಿ, ಈಗ ಅಡ್ವಾಣಿ ಬಗ್ಗೆ ಮಾತಾಡಿದ್ರಿ. ಅಡ್ವಾಣಿ ಕಳ್ಳ ಅಂದ್ರೆ ಅದೇನು ಅಡ್ವಾಣಿ ಕಳ್ಳ ಅಂದ್ರ ಯಾವ ಅಡ್ವಾಣಿ ಬಗ್ಗೆ, ವಾಜಪೇಯಿ ಬಗ್ಗೆ ಭಾರತ ಕಂಡ್ರೆ ಸಂವಿಧಾನದಲ್ಲಿದ್ದೀವಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಯಾರು ಕಳ್ತನ ಆಗಿದ್ದಾರೆ ಕಳ್ಳು ಅಂತೀವಿ. ಮಾತಾಡೋ ನೈತಿಕತೆ ನಿಮ್ಗಿದೆ, ಅದನ್ನ ಹೇಳಿ ಫಸ್ಟ್. ಮಾತಾಡೋ ನೈತಿಕತೆ ಇದೆಯಾ? ಇರಿ ಮೇಡಮ್, ರಾಜಕೀಯ ಕಳ್ತನ ಮಾಡೋದಕ್ಕಿದೆಯಾ ನೈತಿಕತೆ? ಕಳ್ತನ ಇವ್ರು ಮಾಡೇ ಇಲ್ಲ ಅಂತಾರ ಮಾಡ್ತಾರಲ್ಲ, ಇವ್ರು ಕಳ್ತನ ಮಾಡಿಲ್ಲ. 189 ಕೋಟಿ ವಿಧಾನಸೌಧದಲ್ಲೇ ಕಳ್ತನ ಆಗಿದೆ ಅಂದ್ರೆ ಅದ್ರ ಬಗ್ಗೆ SIT ಆಗಿದೆ, ಅದ್ರ ಬಗ್ಗೆ ಮಾತಾಡ್ತಿಲ್ಲ ಅವರು. ಇಲ್ಲ, ನಾವು ತಪ್ಪು ಇದು ನೀವು ಮಾಡ್ತಾ ಇರೋದು. ಮತ್ತೆ ಅಡ್ವಾಣಿ ಕಳ್ಳ ಅಂತಾರಲ್ಲ. ಸರ್ ಒಂದು ನಿಮಿಷ ಸರ್, ನೀವು ಆಗ್ಬೇಡಿ, ಸುಮ್ನಿರಿ. ಅವ್ರ ಬಂದಾಗಿಂದ ತಿರ್ತಾ ಇದ್ದಾರೆ, ಸುಮ್ನಿರಿ. ಪಾಪ ಆ ಹೆಣ್ಮಕ್ಳಿಗೆ ಅವ್ರೊಬ್ರಿದ್ದಾರೆ, ಎಲ್ಲರನ್ನೂ ಕಂಟ್ರೋಲ್ ಮಾಡ್ಬೇಕು ಅವ್ರು. ನೀವು ಒಪ್ಕೊಂಡ್ಬಿಟ್ರು ಅಡ್ವಾಣಿ ಕಳ್ಳ ಅಂದ ತಕ್ಷಣ ಒಪ್ಪಿದಾರ ಅಂತ ನೋಡಿ. ಮೇಡಮ್, ಅದು ನೀವು ಹೇಳಬೇಕು, ನಾನಲ್ಲ. ಅಲ್ಲ, ನಾನು ಹೇಳಷ್ಟು ಅವ್ರು ಮಾತಾಡಿ ಆಮೇಲೆ ಮಾತಾಡಿ ಸಮಯ ಕೊಡ್ತಾರೆ. ಇವತ್ತಿನ ವಿಷಯದ ಮೇಲೆ ಮಾತಾಡಿಲ್ಲ. ಅಯೋಧ್ಯೆ ರಚನೆ ಆಗಿದೆಯೇ ಇಲ್ವಾ? BSP ಯಾಕಿರ್ಬೇಕು, AAP ಆಗಿರ್ಬೇಕು, BJP ಯಾಕಿರ್ಬೇಕು, ಕಾಂಗ್ರೆಸ್ ಯಾಕಿರ್ಬೇಕು? ಇವ್ರು ಯಾರು ಇಲ್ಲಲ್ಲ. ಅಲ್ಲಿ ಇರೋದು VHP, ಅಲ್ಲಿರೋದು RSS, ಅಲ್ಲಿರೋರು BJP ಅವರು. ನೀವೇ ಸೇರ್ಕೊಂಡು ಮಾಡಿರೋದ್ರಿಂದ ನಿಮ್ಮನ್ನೇ ಕಳ್ಳರು, ದರೋಡೆಕೋರರು, ದಗಾಕೋರರು, ಲೂಟಿಕೋರರು, ದೇವರನ್ನು ಬಿಡದೆ ಲೂಟಿಯನ್ನ ಹೊಡೆದ ಕಳ್ಳರ ಪಕ್ಷ ಯಾವ್ದಾರಿದ್ರೆ BJP, ಆ ಸಂಘಟನೆ ಯಾವ್ದಾರಿದ್ರೆ RSS,
ಮೇಡಮ್ ಮನೆ ಪಕ್ಷ ಗಾರೆ ಕೆಲಸ ಮಾಡಕ್ಕಾರು ಹೋಗ್ಬೇಕಿತ್ತಲ್ಲ. ಈ ಕಾಕಿ ಚಡ್ಡಿ ಹಾಕ್ತವ್ರು ಒಬ್ಬ ಕರಸೇವಕಲ್ಲಿ ಕೆಲಸ ಮಾಡಿದಾರ. ಕೆಲಸ ಮಾಡಿದವರು SC ST OBC ಹಿಂದುಳಿದ ವರ್ಗದ ಆ ಸಾಮಾನ್ಯ ಬಡ ವರ್ಗದವರು ಹೋಗಿ ಅಲ್ಲಿ ಗಾರೆ ಕೆಲಸ ಮಾಡಿದ್ರು ಹೊರತು ಇವರು ದೇವ್ರ ಹೆಸರಲ್ಲಿ ಇಟ್ಕೆನೂ ದೋಪಿದ್ರು, ಹಣನೂ ದೋಪಿದ್ರು, ಅಕ್ಕಿನೂ ದೋಪಿದ್ರು. ಚಿನ್ನ ಬಿಟ್ರೆ 1257 kg ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯವನ್ನ ದೇವ್ರದನ್ನ ಕದ್ರಲ್ಲ ಕಂಡ್ರು. ಇವತ್ತು ಯಾವ ಸೀಮೆ ಒಕ್ಕಲತ್ಕೊಂಡ್ ಬಂದಿದ್ದಾರೆ ಮೇಡಮ್. ಈ ರೀತಿ ಚರ್ಚೆನ ತೊಂದರೆ ಕೊಟ್ರೆ ಒಳ್ಳೆ ಬೆಳವಣಿಗೆ ಅಲ್ಲ. ದಯವಿಟ್ಟು ಅರ್ಥ ಮಾಡಿ. ನೀವು ಅವ್ರು ಹೇಳೋದಕ್ಕೆಲ್ಲ ನೀವು ಹೇಳ್ತಾ ಇದ್ರಲ್ಲ, ಅವ್ರು ಮಾತಾಡ್ಲಿ. ಇವತ್ತಿನ ಮಾತಾಡ್ತಿದ್ದಾರೆ. ನೀವು ಹೇಳೋದಕ್ಕೆ ನಾನು ಅಲ್ಲ, ಇದು ಆಪಾದನೆನ ಆರೋಪನ ಅಥವಾ ಕಳ್ಳ ಅದನ್ನ ಹೇಳ್ಬೇಕಲ್ಲ. ಆಪಾದನೆ ಹೌದು, ಆರೋಪಿ ಅಂದ್ರೆ ಆರೋಪ. ಅದಕ್ಕೆ ನಿಮಗೆ ತಾಳ್ಮೆ ಬೇಕು. ಅದಕ್ಕೆ ಕೇಳಿಸ್ಕೊಳ್ಳೋ ತಾಳ್ಮೆ ಬೇಕು. ನೀವು ಮಾತಾಡುವಾಗ ನಾನು ಹೂ ಗುಟ್ತೀನಿ, ಪುಟ್ಟಣ್ಣವ್ರು ಮಾತಾಡ್ಬೇಕಾದ್ರು ಹೂ ಗುಟ್ತೀನಿ, ದರ್ಶನ್ ಅವ್ರು ಮಾತಾಡ್ಬೇಕಾದ್ರು ಹೂ ಅಂತೀನಿ. ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರು ನೀವು ನಾನ್ ಸಮಯ ಕೊಟ್ಟಾಗ ಆರೋಪಿನೋ ಅಪರಾಧಿನೋ ಅಪರಾಧಿ ಅಂತ ರಿಯಾಕ್ಷನ್ ಆಗಿ ಇರ್ಲಿ. ವಿಷಯ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಉತ್ತರ ಕೊಡೋಣ. ವ್ಯವಧಾನ, ಸೌಜನ್ಯ, ತಾಳ್ಮೆ ಇರಲಿ. ಸರ್, A to Z ಅಯೋಧ್ಯೆ ರಾಮ ಮಂದಿರದಲ್ಲಾಗಿರುವಂಥ ಅನ್ಯಾಯನ ಎಕ್ಸ್ಪ್ಲೇನ್ ಮಾಡಿ. ಇದು ಅನ್ಯಾಯ ಇವತ್ತಿಂದ ಅಲ್ಲ, ನಾವೆಲ್ಲ ಅನ್ಕೊಂಡಿದೀವಿ ಇವಾಗಲೇ ಆಗೋಗ್ಬಿಟ್ಟಿದೆ ಹೀಗೆ ಅಂತ ಹೇಳ್ಬಿಟ್ಟು. ಇದು 2017ರಿಂದನೂ ಶುರು ಆಗಿದೆ. 2017ರಲ್ಲಿ ಅಲ್ಲಿ ಇರ್ತಕ್ಕಂಥ ಇನ್ನೊಂದು ಇದಿದೆ, ನಿರ್ಮೋಹಿ ಅಖಾಡ ಅಂತ. ಆ ನಿರ್ಮೋಹಿ ಅಖಾಡನಲ್ಲಿರ್ತಕ್ಕಂಥವ್ರು ಮಹಾಂತ ಸೀತಾರಾಮ್ ದಾಸ್ ಅಂತ. ಅವರು ಅವತ್ತೇ ಹೇಳ್ತಾರೆ, VHP ಮತ್ತು BJPಗೆ ಸಂಬಂಧಿಸಿದವರೆಲ್ಲರೂ ಸಹಿತ ಹಲವಾರು ಜನ ಇಲ್ಲಿ ದುಡ್ಡನ್ನ ಕಳ್ಳತನ ಮಾಡ್ತಾ ಇದ್ದಾರೆ, ಹುಂಡಿ ಕಳ್ಳತನ ಮಾಡ್ತಾ ಇದ್ದಾರೆ, ಇಲ್ಲಿ ದ್ರೋಹ ಬಗಿತಾ ಇದ್ದಾರೆ ರಾಮನಿಗೆ ಅಂತ ಅವತ್ತು ಅವರು ಆರೋಪನೂ ಮಾಡಿದ್ರು. ಅದು ದೊಡ್ಡ ಸುದ್ದಿ ಆಗಿತ್ತು. ಆಮೇಲೆ ಏನಾಗಿತ್ತು, ಅಲ್ಲಿರ್ತಕ್ಕಂಥದ್ದು ಒಂದನ್ನು ನಾವು ಮರಿತಾ ಇದ್ದೀವಿ, ಹಿಂದೂ ಮಹಾಸಮಾಜ ಅಂತಿದೆ, ಮಹಾಸಭಾ, ಅದು AVHM ಅಂತ. ಆ ಹಿಂದೂ ಮಹಾಸಭಾ ಮತ್ತು ವಿಶ್ವ ಹಿಂದೂ ಪರಿಷತ್ ಇವು ಎರಡೂ ಸಹಿತ ಪ್ಲಸ್ RSS ಇವುಗಳು ಇದನ್ನ ಎಲ್ಲ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಸಣ್ಣ ಹಿಂದಕ್ಕೆ ಹೋಗಬೇಕಾದಾಗ 2019ರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ರಾಮ ಜನ್ಮಭೂಮಿ ಸ್ಥಳವನ್ನ ಟ್ರಸ್ಟ್ಗೆ ನೀಡಬೇಕು ಅಂತ ಸೂಚನೆ ಬಂತು. ಆಯ್ತಾ, 2020ರಲ್ಲಿ ಅದ್ರ ಮುಂದಿನ ವರ್ಷ ಸೆಪ್ಟೆಂಬರ್ 5ರಲ್ಲಿ ಪ್ರಧಾನಿ ಮೋದಿ ಅವರು ನೆನ್ಬಿಟ್ಟು ಸಂಸತ್ತಿನಲ್ಲಿ ಟ್ರಸ್ಟ್ ರಚನೆಯನ್ನು ಘೋಷಣೆ ಮಾಡ್ತಾರೆ. ಆ ಟ್ರಸ್ಟ್ ತಾನೇ ಘೋಷಣೆ ಆಗಿಲ್ಲ, ಅದು ಮೋದಿ ಅವರೇ ಘೋಷಣೆ ಮಾಡ್ತಕ್ಕಂಥದ್ದು ಟ್ರಸ್ಟ್ನ. ಈ ಟ್ರಸ್ಟ್ ಒಳಗಡೆ ಇರ್ತಕ್ಕಂಥ 15 ಜನ ಟ್ರಸ್ಟಿಗಳು, ಅದ್ರಲ್ಲಿ 12 ಜನ ಕೇಳಿಲ್ಲ, 12 ಜನ ನೆನಪಿಟ್ಕೊಳ್ಳಿ. 15 ಜನರಲ್ಲಿ 9 ಜನರು ಇದಾರಲ್ಲ ಅವರು ಶಾಶ್ವತ ಸದಸ್ಯರವರು. ಅದರಲ್ಲಿ 6 ಜನರನ್ನ ಇವ್ರೇನ್ ಮಾಡ್ತಾರೆ, ಆ ಟ್ರಸ್ಟ್ ಇದೆಯಲ್ಲ ಅವರು ಅಡಾಪ್ಟ್ ಮಾಡ್ಕೋತಾರೆ. ಇನ್ನು 6 ಜನರನ್ನ ಆ ಅಡಾಪ್ಟ್ ಮಾಡ್ಕೊಂಡ್ರಲ್ಲಿ ಯಾರು ಅಂತಂದ್ರೆ ಕೇಂದ್ರ ಸರ್ಕಾರದ ಪ್ರತಿನಿಧಿ IAS ಆಫೀಸರ್ ಇರ್ತಾನೆ, ಉತ್ತರ ಪ್ರದೇಶ ಸರ್ಕಾರದ IAS ಆಫೀಸರ್ ಇರ್ತಾನೆ, ಅಯೋಧ್ಯೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಇರ್ತಾರೆ. ಸೊ ಇವ್ರು ಎಲ್ಲರನ್ನು ಸಹಿತ ಇವ್ರು ಏನ್ ಮಾಡ್ತಾರೆ, ಆ 3 ಜನ ಲಿಸ್ಟ್ ಅಲ್ಲಿ ಸೇರಿಸ್ತಾರೆ. ಒಟ್ಟು 15 ಜನರ ಸದಸ್ಯರದು. ಇದನ್ನು ಮಾಡಿದವರು ಯಾರು, ಮೋದಿ ಅವರು ಟ್ರಸ್ಟ್ ಅನ್ನ ಮಾಡಿ ಘೋಷಣೆ ಮಾಡ್ತಾರೆ, ಸಂಸತ್ತಿನಲ್ಲೇ ಘೋಷಣೆ ಮಾಡ್ತಾರೆ. ಆಯ್ತಾ, ಆಮೇಲೆ ಏನಾಗುತ್ತೆ, ಅಲ್ಲಿ ಇರ್ತಕ್ಕಂಥದ್ರಲ್ಲಿ ಚಂಪತ್ ರಾಯ್ ಅನ್ನೋರು ಒಬ್ರು ಇದ್ದಾರೆ, ಅವರು ಪ್ರಧಾನ ಕಾರ್ಯದರ್ಶಿ ಇದ್ದಕ್ಕಂಥವ್ರು ಪ್ರಧಾನ ಕಾರ್ಯ ಕೆಲಸ ಮಾಡಬೇಕಾಗತ್ತೆ. ಅಲ್ಲಿರ್ತಕ್ಕಂಥ ಇನ್ನೊಬ್ರು ಇದ್ದಾರೆ, ಅವರು ಖಜಾಂಚಿಗಳು. ಈಗ ಏನು ನಿನ್ನೆ ಸುದ್ದಿಗೋಷ್ಠಿ ಮಾಡಿದ್ರಲ್ಲ, ಅವರು ಸ್ವಾಮಿ ಗೋವಿಂದ ದೇವಗಿರಿ ಅಂತ ಅವ್ರ ಹೆಸರು. ಅವರು ಈಗ ಹಲವಾರು ರಸೀದಿ ಕೊಟ್ಟಿಲ್ಲ, ನಾವು ಆಭರಣ ಕೊಟ್ಟಿದ್ದೀವಿ, ನಾವು ಬೆಳ್ಳಿದು ಕೊಟ್ಟಿದ್ದೀವಿ, ಅಲ್ಲಿ ಸಿಂಧಿ ಸಮಾಜ ಅಂತಿದೆ, 250 ಇಟ್ಟಿಗೆ ಕೊಟ್ಟಿದ್ದೀವಿ ಬೆಳ್ಳಿದು, ಆದರೆ ನಮಗೆ ರಸೀದಿ ಕೊಟ್ಟಿಲ್ಲ. ರಸೀದಿ ಕೇಳಿದ್ರೆ ಚಂಪತ್ ರಾಯ್ ಅವರು ಏನು ಹೇಳಿದ್ರು ಅಂತಂದ್ರೆ, ಇಲ್ಲ ಇದು ಚೆಕ್ಕಿಂಗ್ ಕಳಿಸ್ತೀವಿ ನಾವು, ಇದು ಬೆಳ್ಳಿ ಅನ್ನೋದೇನು ಗ್ಯಾರಂಟಿ, ಆಕಸ್ಮಿಕವಾಗಿ ಇದು ಬೇರೆ ಆಗಿರ್ಬೋದು, ಆದ್ದರಿಂದ ನಾವು ರಸೀದಿ ಆಮೇಲೆ ಕೊಡ್ತೀವಿ ಅಂದ್ಬಿಟ್ಟು ಇಲ್ಲಿವರೆಗೂ ಅವರಿಗೆ ರಸೀದಿ ಕೊಟ್ಟಿಲ್ಲ ಅಂತ ಈ ಸಿಂಧಿ ಸಮಾಜದವರು ಇವತ್ತರೆಗೂ ಹೇಳ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ ಅವ್ರು ಹೇಳ್ತಾ ಇದ್ದಾರೆ, ನಾನು 1 kg ಇಟ್ಟಿಗೆಯನ್ನು 25 ಇಟ್ಟಿಗೆಯನ್ನು ಕೊಟ್ಟಿದ್ದೀನಿ, ಇವತ್ತರೆಗೂ ರಸೀದಿ ಬಂದಿಲ್ಲ ನಮಗೆ. ಹಾಗೆ ರಸೀದಿ ಕೊಡಬೇಕಾಗಿರ್ತಕ್ಕಂಥವ್ರು ಯಾರು, ಅಲ್ಲಿರ್ತಕ್ಕಂಥ ಖಜಾಂಚಿ. ಆ ಖಜಾಂಚಿ ಅವರು ಇವತ್ತರೆಗೂ ರಸೀದಿ ಕೊಟ್ಟಿಲ್ಲ ಅಂತ ಹಲವಾರು ಆರೋಪಗಳು ಬಂದಿದಾವಲ್ವಾ. ದಿಗ್ವಿಜಯ್ ಸಿಂಗ್ ಅವರು 1 ಲಕ್ಷ ಚಿಲ್ಲರೆ ಕೊಟ್ಟಿದ್ದೀನಿ, ನಾನು ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. 1 ಕೋಟಿ ರೂಪಾಯಿಯನ್ನ ಈ ಶಿವಸೇನೆಯವರು ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ ದುಡ್ಡು ಕೊಟ್ಟಿದ್ದಕ್ಕೂ ಇಲ್ವಾ ಅಂತ. ಆದ್ರೆ ನಾವು ಇವಾಗ ಏನ್ ಹೇಳ್ತಾ ಇದ್ರಿ, ಹುಂಡಿ ಕಳ್ತನ ಮಾಡಿದಂತ ಅಲ್ಲಿರ್ತಕ್ಕಂಥ 8 ಜನ ಇದಾರಲ್ಲ, ಅವ್ರು ಚಿಕ್ಕ ಪುಟ್ಟವ್ರನ್ನ ಹಿಡಿದ್ಬಿಟ್ಟು ಹಾಕಿದಿರಾ, ಒಂದು SIT ಮಾಡಿದಿರಾ. SIT ಅನ್ನೋದು ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿ ಇರ್ತಕ್ಕಂಥದ್ದು, ಅರ್ಥ ಮಾಡ್ಕೊಳ್ಳಿ. ಅಲ್ಲಲ್ಲ, ರಾಜ್ಯ ಸರ್ಕಾರ
ಮಾಡೋದು ಉತ್ತರ ಪ್ರದೇಶ. ನೆನಪಿಟ್ಕೊಳ್ಳಿ, ತಪ್ಪೇ ಬೇಡ, ರಾಜ್ಯ ಸರ್ಕಾರ ಮಾಡುತ್ತೆ ಆಯ್ತಾ. ಇಲ್ಲಿ ಎಲ್ಲ ಏನ್ ಬೇಕಾದ ಹಗರಣ ಆದ್ರೂ, ಅದು ವಾಲ್ಮೀಕಿ ಹಗರಣ ಆಗಿರೋದು, ಮೂಢ ಹಗರಣ ಆಗಿರ್ಬೋದು, ಇದ್ದಕ್ಕಿದ್ದಂಗೆ ಇವರೆಲ್ಲರೂ ಏನ್ ಮಾಡ್ತಾರೆ, ಓ ಸಿ ಬಿ ಐ ಅಂತ ಕೂಗ್ತಿರ್ತಾರೆ. ನೆನಪಿಟ್ಕೊಳ್ರಿ, ಇವತ್ತರೆಗೂ ಯಾಕೆ CBI ಅಲ್ಲಿ ಎಂಟ್ರಿ ಆಗಿಲ್ಲ? ಯಾಕೆ? ಒಂದು ನಿಮಿಷ, ಇಡಿ ಅನ್ನೋದಿದೆ, ಎಲ್ಲೇ ಏನೇ ಆದ್ರೂ ಒಂದು ಸ್ವಲ್ಪ ಅವರು ಹಣದ ವಾಸನೆ ಬಂದ್ಬಿಟ್ರೆ ಇಡಿ ಓಡಿ ಬಂದ್ಬಿಡುತ್ತೆ ಎಲ್ಲಿದ್ರು ಸಹಿತ. ಅದು ರಾಜ್ಯ ಸರ್ಕಾರ ಒಪ್ಲಿ ಬಿಡ್ಲಿ, ಆದ್ರೆ ಇಷ್ಟೊಂದು ಅಲ್ಲಿ ಗೋಲ್ಮಾಲ್ ಆಗಿದೆ. 200 ಕೋಟಿ ಅಂತ ಹೇಳ್ತಾರೆ, ಇನ್ನೊಬ್ರು 2,000 ಕೋಟಿ ಅಂತ ಹೇಳ್ತಾರೆ. ಇಷ್ಟೊಂದು ಗೋಲ್ಮಾಲ್ ಆದ್ರೂ ಇವತ್ತವರೆಗೂ ಇಡಿ ಅವರು ಒಂದು ಚಕಾರ ಎತ್ತ ಇಲ್ಲ, ಅಲ್ಲಿ ಬಂದಿಲ್ಲ. CBI ಅಂತ ಹೇಳ್ಬಿಟ್ಟು ಯಾರು ಹೇಳ್ತಾ ಇಲ್ಲ. ಆದ್ದರಿಂದ ಕಾಂಗ್ರೆಸ್ನವರಲ್ಲೂ ನಾನು ಆಪ್ನವ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ನೀವು ಸಹಿತ ಅವ್ರ ತರ CBI ಕೊಡಿ ಅಂತ ಹೇಳ್ಬಿಟ್ಟು ಗುಲ್ಲೆಬ್ಬಿಸ್ಬೇಕು ಇವಾಗ. ಆದ್ದರಿಂದ ಚೀಫ್ ಜಸ್ಟಿಸ್ ಇಂದನೇ ಆಗ್ಬೇಕು. ಆದ್ರಿಂದ ಇಷ್ಟನ್ನು ನಾನು ಹಿಸ್ಟ್ರಿ ಹೇಳ್ತಾ ಇದ್ದೀನಿ ಇವಾಗ. ಅಲ್ಲಿ ಇರ್ತಕ್ಕಂಥವ್ರನ್ನ 8 ಜನ ಹಿಡಿಯೋದು ಬೇಡ, ಸಣ್ಣ ಪುಟ್ಟ ಕಳ್ಳರನ್ನ ಅಲ್ಲಿ ಇರ್ತಕ್ಕಂಥ ಅದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವ್ರನ್ನ ಏನು ದರೋಡೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋರು. ಆಮೇಲೆ ಅಲ್ಲಿ ಇರ್ತಕ್ಕಂಥವ್ರು ಈ ಟ್ರಸ್ಟ್ ಮಾಡಿದಾರಲ್ಲ, ಈ ಟ್ರಸ್ಟ್ ಮಾಡಿದವ್ರು ಯಾರು, ಈ ಟ್ರಸ್ಟ್ ಅಲ್ಲಿ ಕಳ್ಳರನ್ನ ಹಾಕಿದವ್ರು ಯಾರು, ಅವರೆಲ್ಲರೂ ಸಹಿತ ಇದರಲ್ಲಿ ಭಾಗಿದಾರರು. ಒಂದ್ ನಿಮಿಷ ಅಲ್ಲ ಮೇಡಮ್, ನಿಮಗೆ 4 ನಿಮಿಷ ಕೊಡ್ತೀನಿ. ಅಲ್ಲಲ್ಲ, ಕೇಳಿಸ್ಕೊಳ್ಳಿ, ಒಂದೊಂದೇ ಬಿಡಿಸ್ತಾ ಹೋಗೋಣ. ಈಗ ಒಂದಷ್ಟು ಪ್ರಶ್ನೆಗಳು ಬಂತು. ರಾಮನ ದುಡ್ಡಲ್ಲಿ ಅವರಿಬ್ರು ಮಾತಾಡ್ಲಿ. ಬಿಜೆಪಿ ಕಚೇರಿ ನಿರ್ಮಾಣ ಆಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಫಸ್ಟ್ ಉತ್ತರ ಪುಟ್ಟಣ್ಣ ಅವ್ರ ಪ್ರಶ್ನೆ ಉತ್ತರ ಕೊಡಿ. ಒಂದೊಂದಾಗಿ ಹೋಗೋಣ. ಒಂದು ಈ ವಾಹಿನಿ ಮುಖಾಂತರ ನಾನು ಹೇಳ್ತೀನಿ, ಬಿಜೆಪಿ ಆಫೀಸ್ ಆಗಿದೆ ಅಂತ ಇವರು ಆದ್ಮೆ ಅವ್ರು ಹೇಳಿದಾರಲ್ಲ, ದಯವಿಟ್ಟು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು ನೀವು. ಒಂದು. ಎರಡನೇದು, ಇಡೀ ದೇಶದಲ್ಲಿ ಎಷ್ಟು ಕಡೆ ಬಿಜೆಪಿ ಆಫೀಸ್ ಅನ್ನೋದು ಗೊತ್ತಿದೆ, ಎಷ್ಟು ಬಿಜೆಪಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಷ್ಟು ಅಕೌಂಟ್ ದುಡ್ಡಿದೆ ಅನ್ನೋದು ಗೊತ್ತಿದೆ, ಪ್ರತಿಯೊಂದು ಟ್ಯಾಕ್ಸ್ ಪೇಡ್ ಯಾವ ತರ ಅಂತ ಪ್ರತಿಯೊಂದಕ್ಕೂ ಲೆಕ್ಕ ಕೊಟ್ಟಿದ್ದಾರೆ. ಇವತ್ತು ಆಮ್ ಆದ್ಮಿ ಪಕ್ಷದವರು ಗಂಭೀರ ಆರೋಪ ಬಿಜೆಪಿಯ ಆಫೀಸ್ ಆಗಿದೆ ಅನ್ನೋದಕ್ಕೆ ನಿಜವಾಗ್ಲೂ ಇದಕ್ಕೊಂದು ಹುರುಳಿದೆಯಾ? ತಪ್ಪು. ಒಂದ್ ನಿಮಿಷ ನಾನು ಮಾತಾಡ್ತೀನಿ. ಅವರು ದಾಖಲೆ ಕೊಡ್ಲೇಬೇಕು, ಕೊಟ್ಬಿಟ್ಟು ಮುಂದೆ ಮಾತಾಡ್ಬೇಕು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಇವಾಗ ಸರ್ ಒಂದ್ ನಿಮಿಷ. ಅಲ್ಲಲ್ಲ, ಡಿಫರೆನ್ಸ್ ಯಾಕೆ ಒಂದೊಂದಕ್ಕೆ ಉತ್ತರ ಕೊಡ್ತೀನಿ. ನಿಮಿಷ ಅಲ್ಲ, ಕಾಂತಿ ಶೆಟ್ಟಿ ಅವ್ರು ಯಾಕೆ ಹಂಗೆ ಹೇಳ್ತಿದ್ದಾರೆ ಅಂದ್ರೆ, ನೀವು ದಾಖಲೆ ಗಂಭೀರ ಆರೋಪ ಅದು. ಅಲ್ಲ, ನೀವು ಗಂಭೀರ ಆರೋಪ ಯಾಕೆ ಮಾಡ್ತಾರೆ ಗೊತ್ತಾ? ಬಿಜೆಪಿ ಫಂಡ್ 6,719 ಕೋಟಿ, ಇವ್ರು ಕಾಂಗ್ರೆಸ್ನವರು 918 ಅಪ್ರಾಕ್ಸಿಮೇಟ್ಲಿ ಕ್ರೋರ್ಸ್. ದ ಡಿಫರೆನ್ಸ್ ಕಾಂಗ್ರೆಸ್ ಸ್ಟಾರ್ಟ್ ಆಗಿದೆ ಅವಾಗ, ಬಿಜೆಪಿ ಕಾಂಗ್ರೆಸ್ ಫಂಡ್ ಎಷ್ಟಿದೆ, ಬಿಜೆಪಿ ಫಂಡ್. ಅದನ್ನು ನೋಡಿ, ಇದು ಪ್ರತಿಯೊಬ್ಬರಿಗೂ ಕೇಳುವ ರೈಟ್ಸ್ ಇದೆ, ಕೇಳಿ. ಹಾಗಂತೇಳಿ ನೀವು ಆವಾಗಲೇ ನಮ್ಮ ಏನು ಆಡಳಿತ ಪಕ್ಷದ ರಾಜ್ಯದ ಆಡಳಿತ ಪಕ್ಷದ ವಕ್ತಾರರು ಏನಂತ ಹೇಳಿದ್ರು, ಅಡ್ವಾಣಿ ಅವರು ಕಳ್ಳರು ಅಂದ್ರು. ಮಾತು ವಾಪಸ್ ತಗೊಳ್ರಿ, ಹೆಂಗ್ರಿ ಹೇಳ್ತೀರಾ? ಅಡ್ವಾಣಿ ಅವರು ಕಳ್ಳರು ಅಂತ ಒಂದ್ ನಿಮಿಷ. ದೇವದ ಮನುಷ್ಯನೇ ಅವ್ರು ನಮಗೆ ಕೋಟಿ ಕಲೆಕ್ಷನ್ ಆಗಿದೆ. A1 LK ಅಡ್ವಾಣಿ, A2 ನರೇಂದ್ರ ಮೋದಿ ಅಂತಾನೆ ಹೇಳಿದ್ದಾರೆ. ಒಂದ್ ನಿಮಿಷ ಹೇಳ್ತೀನಿ. ಈಗ ಇವರು ಇಷ್ಟೊತ್ತಿಂದ ಬಿಜೆಪಿ ಕಳ್ಳರು, ಅಡ್ವಾಣಿ ಕಳ್ಳರು ಅಂತೆಲ್ಲ ಮಾತಾಡಿದ್ರಲ್ಲ, ಇಷ್ಟು ಕಡೆ ಇಷ್ಟು ಬಾರಿ ಕರ್ನಾಟಕ ರಾಜ್ಯದಲ್ಲಿ SIT ರಚನೆ ಆಗಿದೆಲ್ಲ, ಇಷ್ಟೆಲ್ಲ ಕಳ್ತನ ಮಾಡಿದ್ದು ಯಾವ್ದಾದ್ರು ಒಂದ್ ಧೂಳು ಹಿಡಿದು ಹೋಗಿಲ್ವಾ? 10 ವರ್ಷದಿಂದ SIT ರಚನೆ ಆಗಿದೆ ಯಾವ್ದಾರು ಇದೆಯಾ? ಯಾವ್ದಾಗಿದೆ ಹೇಳಿ? ಇದು ಅಟ್ಲೀಸ್ಟ್ 15 ದಿನದಿಂದ SIT ರಚನೆ ಆಗಿದೆ. ಯಾರಿಗೇನು ಶಿಕ್ಷೆ ಆಗ್ಬೇಕು, ಭಾರತೀಯ ಜನತಾ ಪಾರ್ಟಿ ಯಾರನ್ನು ಕೂಡ ವಹಿಸ್ಕೊಂಡು ಮಾತಾಡ್ತಿಲ್ಲ. ಒಂದು ಸೆಕೆಂಡ್ಗೆ ಮುಗಿಸ್ತೀನಿ. ನಿನ್ನೆ ಖಜಾಂಜಿ ಅವರೊಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಮಾತು ಹೇಳಿದ್ರು. ಯಾರು? ಚಂಪತ್ ರಾಜ್ ಮತ್ತೆ ಅಮಿತ್ ಮಿಶ್ರಾ ಅವರು ಟ್ರಸ್ಟಿನ, ಅಯೋಧ್ಯ ಟ್ರಸ್ಟಿನ ಟ್ರಸ್ಟಿಗಳೇ ಅಲ್ಲ. ಯಾರು ಹೇಳಿದ್ರು? ಖಜಾಂಜಿ ಮಹಾಂತ ಗೋವಿಂದರಾಜ್ ಅವರು. ಯಾವ ತರ ಮಾತಾಡಿದ್ರು ಅನ್ನೋದು ಗೊತ್ತು. ಪ್ರೆಸ್ ಅಲ್ಲಿ ಹೇಳಿದ್ದನ್ನು ನಾನು ಹೇಳ್ತಾ ಇರೋದು. ಪ್ರೆಸ್ ಅಲ್ಲಿ ಅವ್ರಿಗೆ ಏನ್ ಹೇಳಿದ್ರು ಇವತ್ತು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ, ಸದಸ್ಯತ್ವ ಕಂಟಿನ್ಯೂ ಆಗ್ತಾ ಇದೆ. ಯಾರ ಕಣ್ಣಿಗೆ ಮಣ್ಣೆ ಹರಿಸ್ತಾ ಇದ್ದೀರಾ ನೀವು? ನೋಡಿ, SIT ರಚನೆ ಆಗಿದೆ, ಯುಪಿಲೆಲ್ಲ ಸಮಗ್ರವಾಗಿ ಆಗುತ್ತೆ ಅಂತ ಹೇಳ್ತಿರಲ್ಲ. ಮೂಡ ವಾಲ್ಮೀಕಿಲಿ ಇಲ್ಲಾಗಿರುವಂತಹ ಹಗರಣಗಳಲ್ಲಿ SIT ಆದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಕರೆದವರು, ಯುಪಿದು ಯಾವ್ದಂತ ಕರೆಯೋಣ ನಾವೀಗ? ಈಗಲೂ ನಾನು ಅದನ್ನೇ ಹೇಳ್ತಿದ್ದೀನಿ. ನಾವು ಮಾಡಿರೋ SIT ರಚನೆ DK ಶಿವಕುಮಾರ್ ಸಿದ್ದರಾಮಯ್ಯನವರ SIT ರಚನೆ ಅಲ್ಲ. ಇದು 10 ವರ್ಷದಿಂದ ಧೂಳು ಇಟ್ಕೊಂಡು ಕೂತಿದೆ ಅಲ್ಲ, ಆ ತರ ಅಲ್ಲ. 15 days ಅಲ್ಲೇ ಯಾರ್ಯಾರನ್ನು ಸಸ್ಪೆಂಡ್ ಮಾಡಬೇಕು, ಯಾರ್ಯಾರನ್ನು ಜೈಲಿಗೆ ಹಟ್ಟಬೇಕು, ಅದನ್ನ ಅಟ್ಟಿ ಆಗಿದೆ. ಪ್ರಾಮಾಣಿಕವಾದಂತಹ ಕೆಲಸಗಳು ಹಾಗೆ ಆಗುತ್ತೆ. ನೀವು ಮಾಡಿದ್ರೆ ನೆಟ್ಟಗಿರುತ್ತೆ, ಇವ್ರು ಮಾಡಿದ್ರೆ ಜನ ಹಂಗೆ ಮೇಡಮ್ ಯೋಚನೆ ಮಾಡೋದು. ನಾನೀಗ ಏನ್ ಕೇಳ್ತಾ ಇದ್ದೀನಿ ಹಂಗೆ ಅಲ್ಲ, ಇವ್ರು ಮಾಡಿದ್ರೆ ಅನ್ಯಾಯ, ನೀವು ಮಾಡಿದ್ರೆ ನ್ಯಾರನ? ನೀವು ಕೇಳಿದ್ದು ವ್ಯಾಲಿಡ್ ಇದೆ. ಇವತ್ತು ಒಂದು ಮಾತಿಲ್ಲಿ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಅನೇಕ ಬಾರಿ ಕಾಂಗ್ರೆಸ್ ಅವರು ಹೇಳ್ತಾ ಇರ್ತಾರಲ್ಲ, ಈಗ ಅವರಿಗೆ ರಾಮನ್ ಬಗ್ಗೆ ಭಕ್ತಿ ಬಂದ್ಬಿಡ್ತು. ಸುಪ್ರೀಂ ಕೋರ್ಟ್ಗೆ ಹೋಗಿ ರಾಮನೇ ಇಲ್ಲ ಅಂತ ಹೇಳಿದವರು ಇಷ್ಟು ವರ್ಷದಿಂದ. ಅದಕ್ಕೋಸ್ಕರ ಸಹಸ್ರಾರು ಕೋಟ್ಯಾಂತರ ಭಕ್ತರ ಒಂದು ಭಾವನೆಗಳಲ್ಲಿ ಆಟ ಆಡ್ಬಿಟ್ಟು
ಮಾಡಬೇಡಿ. ರಾಮ ಇಲ್ಲ ಅಂತ ಯಾವ ಕಾಂಗ್ರೆಸ್ನೂ ಕೋರ್ಟಿಗೆ ಹೋಗಿದ್ದಾನೆ. ಇನ್ ಕೇಸ್ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇರೋದು ತನ್ನ ತರ್ಕಗಳು ಬಂದಾಗ ಇಂಡಿವಿಜುವಲ್ ಅವ್ನು ಕೋರ್ಟಿಗೆ ಹೋಗ್ಬೋದು. ಈ ರೀತಿ ರಾಮನ್ನ ಬಿಜೆಪಿ ಅವರಿಗೆ ನಾವು ಯಾರು ಅಡ ಇಟ್ಕೊಟ್ಟಿಲ್ಲ, ಹಿಂದೂ ಧರ್ಮನೂ ಅವ್ರಿಗೆ ಅಡ ಇಟ್ಕೊಟ್ಟಿಲ್ಲ. ನಿಮಗೆ ನೀವು ರಾಮ ನನ್ನವನು ಅಂತ ಹೇಳಿ ರಾಮ ಮಂದಿರವನ್ನೇ ದೋಚಿದಂತ ಕಳ್ಳರು ಇವರು. ಒಂದ್ ನಿಮಿಷ ದಿವ್ಯಾ, ಒಂದು ನಿಮಿಷ ಗಂಭೀರ, ಒಂದು ಸೆಕೆಂಡ್ ನೋಡಿ. ಹಿಂದೂ ಧರ್ಮ ಅಂತ ಹೇಳ್ತಾರೆ, ಬಿಜೆಪಿ ಬಂದ್ಮೇಲೆ ಹಿಂದೂ ಧರ್ಮ ಬಂದದಲ್ಲ, ಅಥವಾ ಯಾವ್ದೊಂದು ಪಕ್ಷ ಬಂದಾಗ ಇದಲ್ಲ. ಹಿಂದೂ ಧರ್ಮಕ್ಕೆ ಸಹಸ್ರಾರು ವರ್ಷ ಇದೆ ಅಂದ್ಮೇಲೆ ನಾವೇ ಮಾಡಿದ್ದು ಅಂತ ಯಾಕೆ ಹೇಳ್ಕೊಳ್ತೀರಾ ನೀವು? ಹಿಂದೂ ಧರ್ಮನ ನೀವ್ ಹೇಳ್ತಿರಲ್ಲ, ನೀವೇನೆ ಹಿಂದೂ ಧರ್ಮ ಶುರುವಾಗಿದೆ. ನೀವು ನಾವಿಲ್ಲ ರೀ ಅಪ್ಪಟ ಹಿಂದೂಗಳು. ನೀವು ಈಗ ಒಂದು 10 ಏನಂತ ನೀವು ಮಾತಾಡ್ತಿದ್ದೀರಿ? ಅಲ್ಲ, ನೀವು ಏನಂತ ಮಾತಾಡ್ತಿದ್ದೀರಾ? ಜಿಗಜಿಣಿಗೆಯವರು ಅವ್ರು ಯಾಕೆ ಮಾತಾಡಿದ್ರು ದಲಿತರು ಅಂತ? ಪಾಪ ಅವ್ರು ಮಂತ್ರಿಗಿರಿನೇ ಕೇಳಕ್ ಹೋಗಿಲ್ಲ, ಡೈರೆಕ್ಟ್ ಧರ್ಮಗಳ ಬಗ್ಗೆ ಒಡೆದಾಳ ನೀತಿ ಏನಾದ್ರು ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಇದು ಹೊಸದಲ್ಲ. ಧರ್ಮ ಹೊಡೆದಿದ್ದಲ್ಲ ಇವತ್ತು ಬಿಜೆಪಿ ಮೇಡಮ್. ರಾಮ ಮಂದಿರದಿಂದ ನಿಮ್ಗೆ ಏನಾದ್ರು ಕಾಣಿಕೆ ಬಂದಿದ್ಯಾ? ನಿಮ್ ಮನೆಗೆ ಏನಾದ್ರು ಕಾಣಿಕೆ ಬಂದಿದ್ಯಾ? RSS ಬಗ್ಗೆ ಮಾತನಾಡಕ್ಕೆ ಈಗ ಹೊಸ ವಕ್ತಾರರು ಬಂದಿದ್ದಾರೆ, ನಮ್ಮ ಗೃಹ ಸಚಿವರು. ಅವರು ವಕ್ತಾರರಾಗಿದ್ದಾರಲ್ಲ ಈಗ RSS ಬಗ್ಗೆ, ಗೊತ್ತಿದೆ ಅಲ್ವಾ? ಇವತ್ತು ಮಾತಾಡ್ತಿದ್ದಾರೆ ಅವರು. ನಾವು ಇರುವ ತನಕ RSS ಪಥಸಂಚಲನಕ್ಕೆ ಬಹುಶಃ ಅವರಿಗೆ ಗೊತ್ತಿಲ್ಲ, 250ಕ್ಕಿಂತ ಜಾಸ್ತಿ ಮೆರವಣಿಗೆ ಆಯ್ತು. ಪ್ರತಿ ಮೆರವಣಿಗೆನೂ ಕೂಡ ಪೊಲೀಸ್ ಇಲಾಖೆ ಪರ್ಮಿಷನ್ ತಗೊಂಡು RSS ಮಾಡಿದೆ ಅನ್ನೋದು ಅವ್ರು ಮರ್ತು ಬಿಟ್ಟಿದ್ದಾರೆ. ಇಂತಹ ಒಂದು ಕ್ಷುಲ್ಲಕ ವಿಷಯ ಕೂಡ ನಮ್ಮ ಗೃಹ ಸಚಿವರಿಗೆ ಗೊತ್ತಿಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ. ಮೇಡಮ್, ಇಡಿ ಎಂಟ್ರಿ ಆಗುತ್ತಾ ಯಾವುದು? ಅಯೋಧ್ಯೆ ರಾಮ ಮಂದಿರದ ವಿಚಾರದಲ್ಲಿ ಗೊತ್ತಿಲ್ಲ ರೀ, ನಾನು ಅದನ್ನ ಇಲ್ಲಿ ಕುತ್ಕೊಂಡು ಹೇಳಕ್ಕಾಗಲ್ಲ. ಏನ್ ಬೇಕಾದ್ರೂ ಆಗ್ಬೋದು. ವಿರೋಧ ಪಕ್ಷ ಅಂತ ಇದೆಯಲ್ಲ, ಇಲ್ಲಿ ನಂಗೆ ಬೇಸರ ಆಗುದು ಏನ್ ಗೊತ್ತಾ, ಇಲ್ಲಿ ವಕ್ತಾರು ಮಾತಾಡುವಷ್ಟು ನಾಲೆಜ್ ನಿಮ್ಮ ನಾಯಕರಿಗಿಲ್ವಲ್ಲ ರೀ. ವಕ್ತಾರು ಮಾತಾಡ್ತಿದಾರೆ, ಅದನ್ನೇ ಲೂಪ್ ಹೋಲ್ ಮಾಡ್ತಾರೆ. ಅವ್ರು ಮಾತಾಡಲ್ಲ, ಇಲ್ಲಿ ಮಾತಾಡ್ತಾರೆ. ರಾಹುಲ್ ಗಾಂಧಿಗೆ ಇವ್ರು ಹೇಳ್ಕೊಡ್ಬಾರ್ದ ಸ್ವಲ್ಪ ಮಾತಾಡಿ ಅಂತ? ಅದನ್ನ ಹೇಳ್ಬೋದಲ್ಲ. ಕಾಂಗ್ರೆಸ್ ಟ್ರಂಪ್ ಪೇಪರ್ ನೋಡ್ಕೊಂಡು ರಾಹುಲ್ ಗಾಂಧಿ ಓದ್ತಾ ಇರ್ಬೇಕಲ್ಲ. ಹೆಣ್ಮಕ್ಳು ಅಂತಂದ್ರೆ RSS ಆಗಿ ಬರಲ್ಲ. ಇವತ್ತು ದುರ್ಗಾವಾಹಿನಿ ಇದೆ, ನಾನು ಕೂಡ ಅಲ್ಲಿದ್ದೀನಿ. ದುರ್ಗಾವಾಹಿನಿ ಅಂತ ಒಂದು ವಿಭಾಗ ಒಬ್ಬ ಮಹಿಳೆಯನ್ನ ಅವಕಾಶ ಕೊಟ್ಟಿದಾರಾ? ಎಲ್ಲಿ ಕೊಟ್ಟಿದ್ದಾರೆ ಹೇಳ್ಬಿಡಿ, ಎಲ್ಲಿದ್ರಿ? ನಾನು ಹೇಳ್ತಾ ಇರೋದು ದುರ್ಗಾವಾಹಿನಿ ಅಂತ ಹೆಸರಿದೆ ಅದರಲ್ಲಿ. ದುರ್ಗಾವಾಹಿನಿ ಕೇಳಿಲ್ಲ. RSS ಇಲ್ಲಿವರೆಗೂ ಯಾರು ಸರ ಸಂಚಾಲಕರಾಗಿದ್ದಾರೋ ಒಬ್ಬರಾದರೂ ಮಹಿಳೆಯರು ಅಥವಾ ಬ್ರಾಹ್ಮಣೇತರರು ಇವತ್ತರೂ ಆಗಿದ್ದಾರಾ ಹೇಳ್ಬಿಡಿ ನನಗೆ, ಹೆಸರು ಹೇಳಿ. ಆಯ್ತು, ನಿಮ್ಮ ಇದ್ರಲ್ಲಿ ಎಷ್ಟು ಜನ ಹೆಣ್ಮಕ್ಳು ಆದ್ರು ಅದನ್ನು RSS ಸದಸ್ಯತ್ವ ಇದೆಯಾ ಮಹಿಳೆಯರಿಗೆ? ಹೌದೌದು ಇದೆ, ಆದ್ರೆ ಸಪರೇಟ್ ವಿಭಾಗ ಇದೆ ಮಹಿಳೆಯರಿಗೆ. RSS ಮೆಂಬರ್ ಆಗಿಲ್ಲ, ಗೊತ್ತಿಲ್ಲ ನಿಮ್ಗೆ? 100 ವರ್ಷದಿಂದ ಇರುವಂತಹ ಒಂದು ಸಂಘದ ಬಗ್ಗೆ ಇಷ್ಟು ಕೇವಲ ಮಾತಾಡ್ತಿರಲ್ಲ, ಇನ್ನ ಅದನ್ನು ಪಬ್ಲಿಷ್ ಮಾಡ್ತೀರಿ ಹೊರತು ಅದೀಗ ಏನು ಕಮ್ಮಿ ಆಗಲ್ಲ. ಮಾತಾಡ್ಬೇಡ್ರಿ ನೀವು. ನಾನಿಲ್ಲಿ ಬಂದಿರೋದು RSS ವಕ್ತಾರಳಾಗಿ ಅಲ್ಲ, ಮಾತಾಡ್ಬಿಟ್ಟು ಅದನ್ನು ಭಾರತೀಯ ಜನತಾ ಪಾರ್ಟಿ ವಕ್ತಾರಾಗಿ RSS ಬಗ್ಗೆ ಮಾತಾಡುವ ಮೊದಲು ಎಚ್ಚರಿಕೊಂಡು ಮಾತಾಡಿ. ಸಂವಿಧಾನ ವಿರೋಧಿ, ಈ ದೇಶದಲ್ಲಿ ಅರ್ಥ ಮಾಡ್ಕೊಂಡು ಹಿಂದೂ ವಿರೋಧಿ. ಸಂವಿಧಾನ ವಿರೋಧಿ ಯಾರು, ಹಿಂದೂ ವಿರೋಧಿ ಯಾರು ಅನ್ನೋದನ್ನು ಜನ ಹೇಳ್ತಾರೆ, ನೀವು ಹೇಳ್ಬೇಕಾಗಿಲ್ಲ. ಸುದ್ದಿ ಏನಂದ್ರೆ RSS ಗೆ ಒಬ್ರು ಒಂದು ಪ್ರಧಾನವಾದಂತಹ ಒಂದು ಏನು ವಕ್ತಾರು ಬಂದಿದ್ದಾರೆ, ಅದೇ ನಮ್ಮ ಹೋಮ್ ಮಿನಿಸ್ಟರ್. ಪ್ರಿಯಾಂಕ್ ಖರ್ಗೆ ಅವರ ಕಾಲ್ ಧೂಳತ್ತನ್ನು ಬಿಟ್ಕೊಡಲ್ಲ. ನಿಮ್ RSS ನ ನೀವು ವಹಿಸ್ಕೊಂಡು ಮಾತಾಡ್ತಾ ಇರೋದು ಎಚ್ಚರಿಕೆ ಇರಲಿ. ನಾವು ಸಂವಿಧಾನದ ಪರಿಪಾಲಕರು, ಮನುವಾದಿಗಳಲ್ಲ. ಅಯೋಧ್ಯೆ ರಾಮ ಮಂದಿರದ ವಿಚಾರದಲ್ಲಿ ಆಗಿರುವಂತಹ ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಅಂತ ಹೇಳ್ತಿದ್ದಾರೆ. ಆದ್ರೆ
ರಾಮ ಭಾರತ ಭೂಮಿಯ ಅಸ್ಮಿತೆ ಅನ್ನೋದಾದ್ರೆ ರಾಮನ ಹೆಸರಲ್ಲಿ ಆಗಿರುವಂತಹ ಈ ಒಂದು ದೋಖಕ್ಕೆ ಮೋಸಕ್ಕೆ ಯಾವ ರೀತಿ ಹಾಗಾದ್ರೆ ನ್ಯಾಯ ಸಿಗಬಹುದು? ಸರಿಯಾದ ದಿಕ್ಕಿನಲ್ಲಿ ತನಿಖೆ ಆಗ್ತಾ ಇದೆಯಾ? ಪ್ರಾಮಾಣಿಕ ಪ್ರಯತ್ನಗಳಾಗ್ತಾ ಇದೆಯಾ? ಈ ಕ್ಷಣಕ್ಕೆ ರಾಮನ ಭಕ್ತರಿಗೆ ಏನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಆ ಮೌನ ವ್ರತ. ಪುಟ್ಟಣ್ಣವರೇ, ಅಟ್ ಎನಿ ಕಾಸ್ಟ್ ಪ್ರಧಾನಿ ನರೇಂದ್ರ ಮೋದಿ ಈ ವಿಷಯದಲ್ಲಿ ಮಾತಾಡಬೇಕು. ಯಾಕಂದರೆ ಇಡೀ ಭರತ ಭೂಮಿ ಅವತ್ತು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಕಣ್ಣರಳಿಸಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗೋದನ್ನು ನೋಡ್ತಾ ಇತ್ತು. ಸ್ವತಃ ನರೇಂದ್ರ ಮೋದಿಯವರು ಪ್ರತಿಯೊಂದು ಹೆಜ್ಜೆ ಇಡಬೇಕಾದರೂ ಕೂಡ ಇದು ನಮ್ಮ ಅಸ್ಮಿತೆ, ಇದು ನಮ್ಮ ಬದುಕು, ಇದು ನಮ್ಮ ಆದರ್ಶ ಅಂತ ಹೇಳಿ ಬಹಳ ಆನಂದದಿಂದ ನೋಡ್ತಾ ಇದ್ದ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರ ಪ್ರತಿಯೊಂದು ನಡೆಯನ್ನು ಯೋಚನೆಯನ್ನು ಬೆಂಬಲಿಸಿದವರಿಗೆ ಇವತ್ತು ಉತ್ತರ ಕೊಡಲ್ಲ ಅಂದರೆ ಹೆಂಗ್ರಿ ಅದನ್ನು ಒಪ್ಕೋತಾರೆ ರಾಮ ಭಕ್ತರು? ಹೆಂಗೆ ಕೊಡೋಕ್ಕಾಗತ್ತೆ ಮೇಡಮ್? ಅರೆ ಯಾವ ಮುಖ ಇಟ್ಕೊಂಡು ಕೊಡೋಕ್ಕಾಗತ್ತೆ ಮೇಡಮ್? ಯೋಚನೆ ಮೇಡಮ್, ಆವತ್ತಿನ ದಿನ ಅಲ್ಲಿ ಒಬ್ಬರು ಪುರೋಹಿತರು ರಾಮ ಮಂತ್ರ ಜಪ ಹೇಳಿ ಹೋಮ ಮಾಡಿ ಎಲ್ಲ ಮಾಡಿದ್ರ. ಇವರು ಹೋಗಿ ಎಂಥ ಜಪ ಎಂಥ ಇದು ಮಾಡಿದ್ರು ಅಂತಂದರೆ, ರಾಮ ನಿನ್ನ ಹತ್ರ ಬರ್ತದ್ದು ಎಲ್ಲ ಇದು ಇವು ನಮಗೆ ಬರಬೇಕು ಅನ್ನೋದೇ ಅವ್ರ ಜಪ ಇದ್ದಿದ್ದು. ಇದರಲ್ಲಿ ಎಕ್ಸ್ಟ್ರಾರ್ಡಿನರಿ ಜಪ ಏನಿದೆ? ಇವ್ರು ಹೇಳಿದ್ರು RSS ನಮ್ಮ BJP ಆಫೀಸೆಲ್ಲ ಹೆಂಗೆ ಕಟ್ಟಿದ್ರು ಅಂತಂದರೆ, ಮೇಡಮ್ ಇವತ್ತೊಂದು ಮನೆ ಕಟ್ಟಬೇಕು ಅಂತಂದರೆ ನೀವು ಎಷ್ಟು ಸಾಲ ಮಾಡ್ತೀರಾ ಮೇಡಮ್ ಬ್ಯಾಂಕಲ್ಲಿ? 1 ಕೋಟಿ ರೂಪಾಯಿ ನಿಮ್ಮ ಲೆವೆಲ್ಗೆ ತಕ್ಕನಂಗೆ ಸಾಲ ಮಾಡ್ತೀರಾ. ಇವತ್ತು ಏಕಿ ಬೆಂಗಳೂರು ಎಲ್ಲ ರಾಜ್ಯಗಳಲ್ಲೂ RSS ಕಚೇರಿಗಳು ಎದಳ್ತು ಅಂತಂದರೆ 1-2 ಫ್ಲೋರಲ್ಲ 4-5 6 ಐಷಾರಾಮಿ ಜೀವನ. ಅಲ್ಲಿ ಐಷಾರಾಮಿ ಜೀವನಗಳು ನಾನು ನೋಡಿದ್ದೀನಿ ಮೇಡಮ್. ಅಲ್ಲಿ RSS BJP ಕಟ್ಟಡಗಳಲ್ಲಿ ಐಷಾರಾಮಿ ಜೀವನ ಮಾಡಿದ್ದಾರೆ. ಎಲ್ಲಿಂದ ಬಂತು ಮೇಡಮ್? ಎಲ್ಲನ ಸಾಲ ತಗೊಂಡ್ರ? ಎಲ್ಲನ ಸಾಲ ಕಟ್ತಾ ಇದ್ದೀರಾ? ಈಗ ಗಾಳಿ ಗುಂಡು ಹೊಡೆಯೋದು ಬೇಡ, ನೀವು ಸಾಕ್ಷಿ ಇಟ್ಕೊಂಡು ಮಾತಾಡೋದು. ನಾನು ನೇರವಾಗಿ ಹೇಳ್ತಿದ್ದೀನಿ ಮೇಡಮ್. ಇವತ್ತು ಮಲ್ಲೇಶ್ವರಂ ಸ್ಟೇಟ್ ಆಫೀಸ್ ಕಟ್ಟವ್ರೆ ಮೇಡಮ್. ಮಲ್ಲೇಶ್ವರಂ ಸ್ಟೇಟ್ ಓಸಿ ಇಲ್ಲ, ಅದಕ್ಕೆ ಓಸಿ ಇಲ್ಲ, ನನಗೆ ಗೊತ್ತದು. 20 ವರ್ಷದ ಈಗ ಅದಕ್ಕೆ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋದು ಬೇಡ. ನೀವು ಒಂದು ದಾಖಲೆ ತೋರಿಸ್ಬಿಡಿ. ಖಂಡಿತ ಮೇಡಮ್, ನಂಗೆ ಇದು ವಿಷಯ ಅಂತ ಗೊತ್ತಿಲ್ಲ, ನಾನು ದಾಖಲೆ ತಗೊಂಡು ಬರ್ತಾ ಇದ್ದೆ. ಮಾತಾಡ್ಲೇಬೇಕು ಮೇಡಮ್. ಈಗ ನಾನೊಂದು ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೀನಿ ಅಂತ ನನಗೆ ಅದಕ್ಕೆ ದಾಖಲೆ ಇರುತ್ತೆ. ಯಾರೋ ಬಂದ್ಬಿಟ್ಟು ನನಗೆ ಸಾಲ ಕೊಟ್ಟೋದ್ರೆ ನಾನು ಎಲ್ಲಿಂದ ಕಟ್ಟಕ್ಕಾಗುತ್ತೆ? ಯಾರೋ ಬಂದ್ಬಿಟ್ಟು ನಾನು ಸಾಲ ತಗೊಂಡಿದ್ದೆ, ಸಾಲ ಕೊಟ್ಟೋದ್ರೆ ಎಲ್ಲಿಂದ ಕಟ್ಟಕ್ಕಾಗುತ್ತೆ? ಅಷ್ಟೇನೆ. ಮಲ್ಲೇಶ್ವರಂ ಇರೋದು ನನಗೆ ಗೊತ್ತು. ಅದ್ರ ಓಸಿ ಹೆಂಗ್ ತಗೊಂಡ್ರು ಅನ್ನೋದು ನನಗೆ ಗೊತ್ತು. ಅದ್ರ ಓಸಿ ಅದು ಹಿಂದೆ ರಾಜಕಾಲುವೆ ಇದೆ, 50 ಮೀಟರ್ ಬಿಟ್ಟಿದ್ದಾರೆ. ಹೌದು ಮೇಡಮ್, ಹೌದು ಮೇಡಮ್. ರಾಜಕಾಲುವೆ ಇಲ್ವಾ ಹಿಂದೆಗಡೆ? ರಾಜಕಾಲುವೆ ಇದೆ 50. ಬಿಜೆಪಿ ಇದ್ರ ಸರ್ ಮೇಡಮ್ ಇದ್ದೆ ಮೇಡಮ್. ಸಾಕು ಇವ್ರು ಸವಾಸ ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಸಾಕು ಇವ್ರು ಸವಾಸ. ದರ್ಶನ್ ಅವರೇ, ನ್ಯಾಯವಾಗಿ ಪ್ರಾಮಾಣಿಕವಾಗಿ ತನಿಖೆ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೋಬಹುದಾ ಮೇಡಮ್? ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂಥ ಪ್ರಾಮಾಣಿಕ ಅಂತ ಒತ್ತಿ ಹೇಳ್ತಾ ಇದ್ದೀನಿ. ಸಿಟ್ಟಿಂಗ್ ಚೀಫ್ ಜಸ್ಟಿಸ್ ಅವರ ಅಂಡರ್ನಲ್ಲಿ ಏನಾದರೂ ಇದೊಂದು ತನಿಖೆ ಆದರೆ, ಯಾಕೆಂದರೆ ಇವತ್ತು ಇಷ್ಟೊಂದು ಸಾವಿರಾರು ಕೋಟಿ ರೂಪಾಯಿ ಹಗರಣ ಅಂತ ಬೆಳಕಿಗೆ ಬರ್ತಾ ಇರಬೇಕಾದ್ರೆ ಈ ದೇಶದ IT ಆಗಲಿ ED ಆಗಲಿ CBI ಆಗಲಿ ಒಂದು ಕ್ಷಣಕ್ಕೂ ಅಲ್ಲಿ ಬಂದಿಲ್ಲ ಮೇಡಮ್. 14 ಸೈಟ್ ವಿಚಾರ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಖುಲಾಸೆ ಆಯಿತು. ಮೂಡ ವಿಚಾರ ನೆರೇಷನ್ ಸೆಟ್ ಮಾಡಿ ಹೋದ್ರು ED ಅವರು. ಅವತ್ತು ರಾಜೀನಾಮೆನೂ ಕೊಟ್ಟರು ನಾಗೇಂದ್ರರವರು. ಯಾವುದು? ರಾಮಾಯಣ ಬರೆದಂಥ ವಾಲ್ಮೀಕಿಯವರ ನಿಗಮ ಮಂಡಳದಲ್ಲಿ. ಇವತ್ತು ಅದೇ ಶ್ರೀರಾಮನ ಒಂದು ಘನತೆಗೆ, ಗೌರವಕ್ಕೆ, ಪಾವಿತ್ರ್ಯತೆಗೆ ಧಕ್ಕೆಯನ್ನು ಮಾಡದಂಥವ್ರು ಯಾರಾದರೂ ಮಂತ್ರಿಗಳಾಗಲಿ, ಪ್ರಧಾನಿಯವರಾಗಲಿ, ಗೃಹ ಸಚಿವರಾಗಲಿ ಅಥವಾ ಅಲ್ಲಿನ ಮುಖ್ಯಮಂತ್ರಿ ಆಗಲಿ ರಾಜೀನಾಮೆ ಕೊಟ್ಟಿದ್ದಾರಾ? ಇವತ್ತು ನರೇಂದ್ರ ಮೋದಿಯವರ ಮನ್ ಕಿ ಬಾತಿನ ರೇಡಿಯೋ ಯಾಕೆ ಸ್ವಿಚ್ ಆಫ್ ಆಗಿದೆ? ಈ ದೇಶದಲ್ಲಿ ಘನಘೋರ ಘಟನೆಗಳು ನಡೆದಾಗ ನರೇಂದ್ರ ಮೋದಿಯವರು ಆ ವಿಚಾರ ಬಗ್ಗೆ ಉತ್ತರವನ್ನೇ ಕೊಡ್ತಾ ಇಲ್ಲ ಮೇಡಮ್. ಏನು ಮಾಡಿದ್ರು ಗೊತ್ತಾ? ಆಪರೇಷನ್ ಸಿಂಧೂರ್ ಅಂತ ಆಯ್ತಲ್ಲ ಮೇಡಮ್, ಇದೇ ಥರ ಅದು ಅಕ್ಕಿ ಅಷ್ಟೆಲ್ಲ ಮಿಕ್ಸ್ ಮಾಡತ್ತಾರ. ನಮ್ಮ ತಾಯಂದ್ರಿಗೆ, ನಮ್ಮ ಹಿಂದೂ ಸಂಪ್ರದಾಯದ ತಾಯಂದ್ರಿಗೆ ಕುಂಕುಮ ಕಳಿಸ್ತೀವಿ ಅಂತ ಕೂತ್ಕೊಂಡ್ರು, ಸಿಡ್ದಿದ್ರು ನಮ್ಮ ತಾಯಂದ್ರು. ಅವಾಗ ಆ ಸ್ಕೀಮ್ನ ಬಿಟ್ರು. ಮೊನ್ನೆ ನೋಡಿದ್ರೆ ಅದೇ 6 ಜನ ಯೋಧರ ಹೆಣ್ಣು ಮಕ್ಕಳ ಕುಂಕುಮವನ್ನ ಅಳಿಸಿದ್ದೀವಿ ಅಂತೇಳಿ ಮೊನ್ನೆ ಸಂಸತ್ನಲ್ಲಿ ಒಪ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಣಿಪುರದ ಬಗ್ಗೆ ಮಾತಾಡಲ್ಲ, ಹುಂಡಿ ಚೋರಿ ಬಗ್ಗೆ ಮಾತಾಡಲ್ಲ, ನೀಟ್ ಚೋರಿ ಬಗ್ಗೆ ಮಾತಾಡಲ್ಲ, ಚೋರಿ ಬಗ್ಗೆ ಇವ್ರು ಮಾತಾಡುದಿಲ್ಲ, ಓಟ್ ಚೋರಿ ಬಗ್ಗೆ ಮಾತಾಡುದಿಲ್ಲ, ನೋಟ್ ಚೋರಿ ಬಗ್ಗೆ ಇವ್ರು ಮಾತಾಡುದಿಲ್ಲ. ಇವ್ರದ್ದೇನಿದ್ರು ಇವ್ರದ್ದು ಭಾವನೆಗಳನ್ನ ಅದು ಯಾವ್ದೋ ಮಂಕಿ ಬಾತು, ವಾಂಗಿ ಬಾತು, ಮತ್ತಿನ್ನೊಂದು ಯಾವ್ದೋ ಬಾತಲ್ಲಿ ಈ ಜನರು ತಲೆ ಒಳಗಡೆ ತುರುಕಿ ಹೋಗುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ ಮೇಡಮ್. ಐ ಸ್ಟಿಕ್ ಆನ್ ವಿತ್ ಮೈ ವರ್ಡ್. ಆಯ್ತು, ನನ್ಗೆ ಇಲ್ಲೊಂದು ಡೌಟ್ ಬಂತು. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ಒಂದು ಸೂಕ್ತ ರೀತಿಯ ತನಿಖೆ ಆಗುತ್ತೆ ಅನ್ನೋ ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಅದೇ SIR ಚುನಾವಣಾ ಆಯೋಗ ಅಂದಾಗ ಅಲ್ಲಿ ನೀವು ಅದನ್ನು ಒಪ್ಕೊಳ್ಳಲ್ಲ.
ಇಲ್ಲಿ ಹೆಂಗ್ ಒಪ್ಕೋತಾ ಇದ್ದೀರಾ? ಇವತ್ತು SIR ನಾವು ಭಾಗಿಯಾಗಿದ್ದೀವೋ ಇಲ್ವೋ? ಅದೇ ಈ ದೇಶದ ತಡ್ರಿ, ಕಾನೂನು ತಡ್ರಿ. ಈ ದೇಶದ ಚುನಾವಣಾ ಆಯೋಗ ನಮಗೆ ಪ್ರಕ್ರಿಯೆ ಕೊಟ್ಟಾಗ ರಾಜ್ಯದ ಘನವೆತ್ತು ಮುಖ್ಯಮಂತ್ರಿಯವರೇ ತಮ್ಮ ಮೊದಲ ನೋಂದಾವಣಿಯನ್ನ ಮಾಡ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡಿದ್ದೀವಿ. ಕಾನೂನುಗಳಂದ್ರೆ ದೇಶದಲ್ಲಿ ಸಮಯ ಬಂದಾಗ್ಲೇ ಪ್ರತಿಯೊಬ್ಬ ಮೇಡಮ್ ಇವಾಗ ಬಹಳ ಚರ್ಚೆ ಆಯ್ತು. ಯಾವುದು ನಮ್ಮ ಬಿಜೆಪಿ ಕಚೇರಿ ಮೂಲ ನಿಮ್ಗೆ ಗೊತ್ತೇನ್ರಿ ಅಥವಾ ಅದ್ರ ಹಣದ ಮೂಲ ಗೊತ್ತೇನ್ರಿ ಅಂತ. ಮೇಡಮ್ RTA ಅಂತ ಇದೆಯಲ್ಲ, ಅದರಲ್ಲಿ ರಾಮ ಮಂದಿರ ಟ್ರಸ್ಟ್ ನ ವ್ಯಾಪ್ತಿಯಿಂದ ಯಾಕೆ ಹೊರಗಡೆ ಇಟ್ಟಿದ್ದಾರೆ? ಏನು ಈ ಪ್ರಜಾಪ್ರಭುತ್ವಕ್ಕಿಂತ ಸಂವಿಧಾನಕ್ಕಿಂತ ಮೇಲಿದೆ RSS ಅದಕ್ಕಿಂತ ಮೇಲಿದೆಯಾ ಮೇಡಮ್? ಇನ್ನೊಂದಿದೆ, ಇದು ಇವರು PM ಕೇರ್ ಅಂತ ಟೀಕೆ ಮಾಡ್ಬಿಟ್ರೆ ಪ್ರಶ್ನೆಗಳು ಮುಗ್ದೋಗ್ಬಿಡ್ತವೆ ಅಂತ. ರಾಹುಲ್ ಗಾಂಧಿ ಟೀಕೆ ನಿಮ್ ವಸ್ತು ಆಗಬಾರ್ದು, ಆಗಿರೋ ಅನ್ಯಾಯ ಉತ್ತರ ಕೊಡ್ಬೇಕು. ದರ್ಶನ್ ಅವರೇ ಕಂಟಿನ್ಯೂ. ಸುಮ್ಮನೆ ಇರಿ ಮೇಡಮ್. ಇವತ್ತು PM ಕೇರ್ ಅಂತ ಲಕ್ಷಾಂತರ ಕೋಟಿಯನ್ನ ಲೂಟಿ ಮಾಡಿದ್ರಲ್ಲ, ಅದನ್ನು RTA ವ್ಯಾಪ್ತಿಯಿಂದ ಇವರು ಹೊರಗಿಡುವಂತ ಕೆಲಸವನ್ನ ಮಾಡಿದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತೀನಿ ಮೇಡಮ್, ಕೊಲೆ ಮಾಡೋದಕ್ಕೆ ಯಾರಾದ್ರೂ ಪ್ರೇರೇಪಣೆ ಕೊಟ್ರೆ ಆತನು ಒಬ್ಬ ಆರೋಪಿ ಆಗಿರ್ತಾನೆ, ಅದು ತೀರ್ಪು ಬಂದ್ಮೇಲೆ ಅಪರಾಧಿ ಆಗ್ತಾನೆ. ಇವತ್ತು ನನ್ನ ಮೇಲೆ ಕೊಟ್ಟಿದ್ದಾರೆ ಮೇಡಮ್ ಹಣವನ್ನ, ಹಾಗಾಗಿ ನಾನು ಪ್ರಶ್ನೆ ಮಾಡುವಂತ ಹಕ್ಕನ್ನ ಹೊಂದಿದ್ದೀನಿ. ನಮ್ಮ ಹಣ ನ್ಯಾಯಯುತವಾಗಿ ಅಲ್ಲಿ ಹೋಗಿ ತಲುಪಿದ್ರೆ, ಅಲ್ಲಿಂದ ಏನಾದ್ರೂ ಒಂದು ರಾಮನ ಕಾರ್ಯಗಳನ್ನು ನಡೆದಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ತಾ ಇದ್ದೆ, ರಾಮ ನಿನ್ನ ಸ್ಥಳಕ್ಕೆ ಬಂತಲ್ಲ ರಾಮ ಅಂತಿದ್ದೆ. ಇವತ್ತು ರಾಮ ಅಂತೇಳಿ ಇಡೀ ದೇಶದಲ್ಲಿ ರಾಮನ ಯಾತ್ರೆಯನ್ನ ಹೇಳ್ತಾ ಅದ್ವಾನಿ ಅವರು ಹೋದ್ರಲ್ಲ, ರಾಮನ ವಿಚಾರಕ್ಕೆ ಹಣವನ್ನ ತಗೊಂಡ್ರಲ್ಲ. ಈ ದೇಶದಲ್ಲಿ ಯಾವ ಒಂದು ಸಾಧನೆ ಮಾಡಿದಾರಂತ ಅವರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ. ಇದೊಂದು ದೊಡ್ಡ ಹಗರಣಕ್ಕೆ ಮೂಲ ಶಂಕುಸ್ಥಾಪನೆ ಅದ್ವಾನಿ ಮಾಡಿದ್ದಾರೆ. ಭಾರತ ರತ್ನವನ್ನ ವಾಪಸ್ ಕೊಡಬೇಕು. ಕಳ್ಳತನಕ್ಕೆ ಶಂಕುಸ್ಥಾಪನೆ ಹಾಕಿದ್ದೆ ಅವರು. ರೈಟ್. ಅವರೇ, ನರೇಂದ್ರ ಮೋದಿ ಅವ್ರು ಯಾಕೆ ಉತ್ತರ ಕೊಡಬೇಕು? ಒಂದು ಕಾಂಟೆಕ್ಸ್ಟ್. ಸೇಮ್ ಟೈಮ್ ದೇಣಿಗೆ ಕೊಟ್ಟವ್ರಿಗೆ ನಾವು ಎಲ್ಗಪ್ಪ ದೇಣಿಗೆ ಕೊಟ್ವಿ ಅನ್ನೋ ಭಾವನೆ ಬಂದಿರುತ್ತೆ. ದೇಣಿಗೆ ಕೊಟ್ಟಿದ್ದೀವಿ ರಾಮಂಗಲ್ವಾ, ರಸೀದಿ ಯಾಕೆ ಛೇ ಅದರಲ್ಲೆಲ್ಲ ರಸೀದಿ ತಗೋಬಾರ್ದು ಅನ್ನುವಂಥ ಭಾವನೆ ಅವ್ರಿಗೂ ಕೂಡ ರಸೀದಿ ತಗೋಬೇಕಾಗಿತ್ತು ಅನ್ನೋ ಭಾವನೆ ಬಂದಿರುತ್ತೆ ಅಂತ ಏನು ಹೇಳ್ತೀರಿ? ಈಗ ದೇಣಿಗೆ ಕೊಟ್ಟಿರೋ ಎಲ್ಲರಿಗೂ ಒಂದು ಇವಾಗ ಅರ್ಥ ಆಗ್ಬಿಡುತ್ತಲ್ವಾ, ಅಯ್ಯೋ ನಾನು ದೇಣಿಗೆ ಕೊಟ್ಟದ್ದು ರಾಮ ಮಂದಿರಕ್ಕೆ, ಜನ್ಮಭೂಮಿಗೆ, ಅಲ್ಲಿ ದೇವರಿಗೆ, ಆದ್ರೆ ಇವರೆಲ್ಲ ಕಳ್ಳತನ ಮಾಡಿಬಿಟ್ರಲ್ಲ. ನಾನು ಶ್ರಮದಿಂದ ಕೊಟ್ಟಿರ್ತಕ್ಕಂಥದ್ದು, ನಾನು ಕಷ್ಟಪಟ್ಟಿರ್ತಕ್ಕಂಥ ದುಡ್ಡು, ಆಭರಣ ಅವೆಲ್ಲನೂ ಸಹಿತ ಕಳ್ಳತನ ಆಗೋಗ್ಬಿಡ್ತಲ್ಲ, ನಾಯಿನರಿ ಪಾಲ ಆಗ್ಬಿಡ್ತಲ್ಲ. ಅಯ್ಯೋ ಯಾಕೆ ಹಿಂಗಾಯ್ತು? ಆಮೇಲೆ ನಾವು ಭಕ್ತಿ ಇಟ್ಕೊಂಡಿದ್ದೀವಿ ದೇವ್ರ ಮೇಲೆ, ಅದ್ರ ದೇವರು ಇವ್ರ ಎಲ್ಲರೂ ಪಾರ್ಸಿ ಓಡಿಸ್ಬಿಡ್ಬಾರ್ದ, ಇವ್ರ ಕೈಕಾಲು ಮುರಿದು ಬಿಡ್ಬಾರ್ದ, ಕ್ಯಾನ್ಸರ್ ಬರಬಾರ್ದ ಅಂತೇಳ್ಬಿಟ್ಟು ಅಂತಕ್ಕಂಥವ್ರು ಇದ್ದಾರೆ. ಸೊ ಆದ್ದರಿಂದ ಈ ರಾಮ ಅನ್ನೋದು ಮುಖ್ಯ ಅಲ್ಲ, ರಾಮ ಅನ್ನೋ ಶಕ್ತಿಯ ಮೇಲೆ ಕೋಟ್ಯಾಂತರ ಜನರು ನಂಬಿಕೆ ಇಟ್ಟಿದ್ದಾರೆ. ಈಗ ನಂಬಿಕೆಗೆ ಧಕ್ಕೆ ಆಯ್ತೋ ಇಲ್ವೋ, ಭಾವನೆಗಳಿಗೆ ಧಕ್ಕೆ ಆಯ್ತೋ ಇಲ್ವೋ, ಆ ಸಂದರ್ಭದಲ್ಲಿ ಇವ್ರು ಹೇಳ್ತಕ್ಕಂಥದ್ದು ಏನಂದ್ರೆ ಹಿಂದೂ ಧರ್ಮ ವಿಭಜನೆ ಮಾಡಬೇಡಿ. ಹಿಂದೂ ಧರ್ಮಕ್ಕೆ ಅನ್ಯಾಯ ಮಾಡಿದವ್ರು ಯಾರು ಸ್ವಾಮಿ? ಇನ್ನೊಂದು ಅಜೆಂಡಾ ತುರ್ಕಿದ್ದಾರೆ ಇವಾಗ. ಹಿಂದೂ ಧರ್ಮ ವಿಭಜನೆ ಮಾಡಬೇಡಿ ಅಂದ್ರೆ ಪ್ರಶ್ನೆ ಮಾಡಬೇಡಿ ನೀವು. ಅಂದ್ರೆ ITA ಪ್ರಶ್ನೆ ಮಾಡೋ ಹಾಗಿಲ್ಲ, ನೀವು ಕಾಣಿಕೆ ಕೊಟ್ಟಿಲ್ವಾ ಪ್ರಶ್ನೆ ಮಾಡೋ ಹಾಗಿಲ್ಲ, ರಾಮನ ಬಗ್ಗೆ ನೀವು ವಿರೋಧಿಸಿದ್ರಲ್ಲ ಅವಾಗ, ಆದ್ರಿಂದ ನೀವು ಪ್ರಶ್ನೆ ಮಾಡಂಗಿಲ್ಲ. ಕಡೆ ಪಕ್ಷ ಹಂಗಾರೆ ರಾಮನ ಆದರ್ಶಗಳನ್ನು ಪಾಲನೆ ಮಾಡ್ಬೋದಲ್ಲ. ಈಗ ರಾಮಾಯಣದಲ್ಲೇ ಒಂದಿದೆ, ತಾನು ಹೆಂಗೆ ಆಡಳಿತ ನಡೆಸ್ತಾ ಇದ್ದೀನಿ ಅಂತ ನೋಡೋದಕ್ಕೆ ಸ್ವತಃ ರಾಮ ಮಾರುವೇಷದಲ್ಲಿ ಹೋಗಿದ್ನಂತೆ. ಹೋಗಿ ಬಂದ್ಬಿಟ್ಟು ಯಾರು ಏನೇನು ಮಾಡ್ತಿದ್ದಾರೆ, ಏನೇನು ಮಾಡ್ತಾರೆ, ನಾನೇನು ಸುಧಾರಣೆ ಮಾಡಬೇಕು ಅಂತ ತಿಳ್ಕೊಂಡಂಥ ಆದರ್ಶ. ಅದರಲ್ಲಿ ಒಂದು ಸಣ್ಣ ಪರ್ಸೆಂಟ್ ಆದೇಶ. ರೈಟ್, ಈ ಪ್ರತಿಷ್ಠಾನಕ್ಕೆ ದೇಣಿಗೆ ರೂಪದಲ್ಲಿ ಇಷ್ಟು ಬಂದಿದೆ, ಶ್ವೇತಪತ್ರ. ಮಂದಿರಕ್ಕೆ ಇಷ್ಟು ಬಳಕೆ ಮಾಡಿದ್ದೀವಿ, ಶ್ವೇತಪತ್ರ. ಅಲ್ಲೊಂದು ರಸ್ತೆಗೆ ಇಷ್ಟು ಖರ್ಚು ಮಾಡಿದ್ದೀವಿ, ಶ್ವೇತಪತ್ರ. ಇದನ್ನೆಲ್ಲ ಮಾಡಿಬಿಟ್ರೆ ಈ ಡೌಟ್ಗಳೇ ಹೊರಟೋಗುತ್ತಲ್ಲ. ಅದೆಲ್ಲ ಮಾಡಿದ್ರೆ ದುಡ್ಡು ಲೂಟಿ ಹೊಡೆಯೋದಾಗೆ. ನಾವೆಲ್ಲ ಸಹಿತ ಟ್ರಾನ್ಸ್ಪರೆಂಟ್ ಆಗಿದ್ದು ಬಿಟ್ರೆ ದುಡ್ಡನ್ನು ಹೇಗೆ ಲೂಟಿ ಹೊಡೆಯೋದು, ಹೇಗೆ 300 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟೋದು, ಹೇಗೆ ನಾವು ದುಡ್ಡನ್ನ ಅಲ್ಲಲ್ಲ RSS ಕಚೇರಿ ಅಲ್ಲಲ್ಲ RSS ಕಚೇರಿ ಮಾಡಿದ್ದಾರೆ ದೆಹಲಿಯಲ್ಲಿ 300 ಇಂದ 400 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಯಾಕೆ ಬಿಜೆಪಿ ಮತ್ತು RSS ನ ಲಿಂಕ್ ಮಾಡ್ತಾ ಇದ್ದೀರಿ? ಯಾಕೆ ಅಂತಂದ್ರೆ ಮೇಡಮ್ ತಡ್ರಿ, ಎಲ್ಲದಕ್ಕೂ ಉತ್ತರ ಕೊಡಬಹುದು. RSS ನ ರಾಜಕೀಯ ಒಂದು ವಿಂಗು, ಯಾಕಂದ್ರೆ RSS ನ ಅಡಿಯಲ್ಲಿ, ಅದು ಸಂಘ ಪರಿವಾರದ ಅಡಿಯಲ್ಲಿ ಇವು ಬೇಕಾದಷ್ಟುಗಳು ಇದ್ದಾವೆ. ಸಂಘ ಪರಿವಾರ ಮಾತ್ರ ನೋಂದಣಿ ಆಗಿಲ್ಲ, ಇವೆಲ್ಲವೂ ನೋಂದಣಿ ಆಗಿದ್ದಾವೆ. ಸಂಘ ಪರಿವಾರಕ್ಕೆ 400 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟಿದ್ರಲ್ಲ, ಅದು ದುಡ್ಡು ಎಲ್ಲಿಂದ ಬಂತು ಲೆಕ್ಕ ಇಲ್ಲ, ಆಯ್ತಾ? ಹೇಗೆ ಖರ್ಚು ಮಾಡಿದ್ರಿ ಲೆಕ್ಕ ಇಲ್ಲ. ಸೊ ಆದ್ದರಿಂದ ಕೇಳ್ತಕ್ಕಂಥದ್ದೇನು ಲೆಕ್ಕ. ಈಗ ರಾಮನ ಹುಂಡಿ ಹೊಡೆದಿದ್ದೀರಲ್ಲ, ನೀವು ಕೊಟ್ಟಿರ್ತಕ್ಕಂಥ ದೇಣಿಗೆಯನ್ನು ಕಳ್ಳತನ ಮಾಡಿದಿರಲ್ಲ, ಲೆಕ್ಕ ಎಲ್ಲಿ ಅಂತ ಕೇಳ್ತಾ ಇದ್ದೀವಿ. ಅಲ್ಲಿ ಇರ್ತಕ್ಕಂಥವ್ರು ಕೇಳ್ತಾ ಇದ್ದಾರೆ. ಒಬ್ಬರು ಸಿಂಗ್ ಅನ್ನೋರು ಸಹಿತ ಹೋಗಿ ಚಂಪತ್ರಾಯ ಹತ್ರ ನೋಡಿ ಸ್ವಾಮಿ ಕಳ್ಳತನ ಆಗ್ತಾ ಇದೆ ಅಂತಂದ್ರೆ ಆ ಸಿಂಗನ್ನೇ ತೆಗೆದಾಕ್ಬಿಟ್ರು ಕೆಲಸದಿಂದ. ಅದ್ರ ಅರ್ಥ ಏನು ಅಂತಂದ್ರೆ ಈ ಪ್ರಶ್ನೆ ಮಾಡಂಗಿಲ್ಲ. ಹೌದು, ಚಂಪತ್ರಾಯ ಅವರಿಗೆ ಇದೆಲ್ಲವೂ ಗೊತ್ತು ಇತ್ತು.
ಸೊ ಆದ್ದರಿಂದ ಇವರೆಲ್ಲ RSS ಹಿನ್ನೆಲೆಯವರೇ. ಅಂದ್ರೆ ಆ ಫಂಡ್ ಎಲ್ಲಿ ಮೂವ್ ಆಗುತ್ತೆ ಅನ್ನೋ ತನಿಖೆ ಆಗ್ಬೇಕಲ್ಲ. ಎಲ್ಲವೂ ಗೊತ್ತಿದೆ, ಅದಕ್ಕೆ CBI ಬರಬೇಕು, ಅದಕ್ಕೆ ಇವ್ರು ಹೇಳಿದಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಮೂಲಕನೇ ಆಗಬೇಕು. ಆಮೇಲೆ ಈಗ ಬಂದಿರತಕ್ಕಂಥ ಕೃಷ್ಣ ಮೋಹನ್ ಅಂತಕ್ಕಂಥವ್ರು ಈಗ ಹಂಗಾಮಿ ಪ್ರಧಾನ ಕಾರ್ಯದರ್ಶಿಗಳು ಇವಾಗ. ಹೌದು. ಆಯ್ತಾ, ಅವ್ರು ಯಾರು? RSS ನವರು. ಈಗ ಹಂಗಾಮಿ ತಗೋದು ಈಗ ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ, ಬಜರಂಗ್ ಭಾಗ್ರಾ ಅಂತ. ಅವ್ರು ಯಾರು? VHP ಅವರು. ಸೊ ಇವರೆಲ್ಲರೂ ಯಾರು ಅಂದರೆ VHP ಆಗಿರ್ಬೋದು, RSS ಆಗಿರ್ಬೋದು, ಇವರೆಲ್ಲರೂ ಸಹಿತ ಯಾಕೆ ಈ ಒಂದು ತನಿಖೆಯನ್ನ ನಾವು ಸುಪ್ರೀಂ ಕೋರ್ಟ್ ಮೂಲಕನೋ CBI ಮೂಲಕನೋ EDI ಮೂಲಕ ಮಾಡಬೇಕು ಅಂತ ಒಬ್ಬರ ಬಾಯಲ್ಲೂ ಬರ್ತಾ ಇಲ್ಲ. ರೈಟ್. ಕಾಂತಿ ಶೆಟ್ಟಿ ಅವರೇ, ಈಗ ಮತ್ತೆ ಒಂದೊಂದಾಗಿ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. RSS ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ್ರೆ ನೀವು BJP ಅವರು ಯಾಕೆ ಅಷ್ಟು ಕೆರಳು ಬಿಡ್ತೀರಿ? ಒಂದು ಮಾತಿಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ನಾನು RSS ನ ವಕ್ತಾರಳಾಗಿರ್ಲಿಲ್ಲ. ಇವತ್ತು ಇಷ್ಟೊತ್ತಿಂದ ಅವರು RSS ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರು. RSS ಅಲ್ಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಿಕಾ ಅಂತ ಇದೆ. ರಾಷ್ಟ್ರೀಯ ಸೇವಿಕಾ ಸಮಿತಿ ಅನ್ನೋದು RSS ನ ಮಹಿಳಾ ವಿಂಗ್ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಪಾಪ. ಒಂದು ನಿಮಿಷ, ಅವ್ರಿಗೆ ಗೊತ್ತಿಲ್ಲ. ಮಾಡಕ್ಕಾಗಲ್ಲ, ಅವ್ರಿಗೆ ಮಾಹಿತಿ ಇಲ್ಲ ಇದ್ರ ಬಗ್ಗೆ. RSS ಅಲ್ಲಿ ಮಹಿಳೆಯರೇ ಇಲ್ಲ ಅಂತ ಒಂದು ಮಾತು ಹೇಳಿದ್ರು. ಆ ಮಾತನ್ನ ಇಲ್ಲಿ ನಾನು ಖಂಡಿಸ್ತೀನಿ. RSS ಅಲ್ಲಿ ರಾಷ್ಟ್ರೀಯ ಸೇವಿಕಾ ಸಮಿತಿ ಅನ್ನೋದು ಮಹಿಳಾ ವಿಭಾಗ ಇದೆ, ಅದು ಇವರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಬೇಡ. ಸರಸಂಚಾಲಕರು ಇವತ್ತಿನವರೆಗೂ ಮಹಿಳೆಯರಾಗಿದ್ದಾರಾ, ಬ್ರಾಹ್ಮಣೇತರರಾಗಿದ್ದಾರಾ? ಇದು ನನ್ನ ಪ್ರಶ್ನೆ. ಆಗಿದ್ದಾರೆ, ಯಾಕೆ ಆಗಿಲ್ಲ? ಬ್ರಾಹ್ಮಣೇತರರು ಆಗಿದ್ದಾರೆ. ಉತ್ತರ ಕೊಡ್ತೀನಿ ನಾನು. ಈಗ ನೋಡಿ, ತುಂಬಾ ದೊಡ್ಡ ಆರೋಪ ಇದು. ಭಕ್ತಿ, ಶ್ರಮ, ದುಡಿಮೆ, ನನ್ನ ರಾಮಂಗೋಸ್ಕರ ಕೊಟ್ಟ ದುಡ್ಡದು. ಅದ್ರ ಮೇಲೆ, ಅದರಲ್ಲೂ ನರೇಂದ್ರ ಮೋದಿಯವ್ರ ಮೇಲೆ, ಅಡ್ವಾಣಿಯವ್ರ ಮೇಲೆ, ನಿಮ್ಮ ಪರಮೋಚ್ಚ ನಾಯಕರ ಮೇಲೆ ಆರೋಪ ಬಂದಾಗ ಸುಲಭದಲ್ಲಿ ಇದನ್ನು ಸಾಲ್ವ್ ಮಾಡ್ಬೋದು ಮೇಡಮ್. ಎಷ್ಟು ದೇಣಿಗೆ ಬಂತು, ಡೀಟೇಲ್ ಕೊಡೋದು. ಎಷ್ಟು ಎಲ್ಲೆಲ್ಲಿ ಖರ್ಚು ಮಾಡಿದೀವಿ, ಡೀಟೇಲ್ ಕೊಡೋದು. ಹಿಂಗಿಂಗೆ ಆಯ್ತು ಅಂತ ಆ ಪಾರದರ್ಶಕತೆ ಒಂದು ಸುದ್ದಿಗೋಷ್ಠಿ ಬಹಳ ವ್ಯಾಲಿಡ್ ಕ್ವಶನ್ ನೀವು ಕೇಳಿದೀರಾ. ಕಾಂಗ್ರೆಸ್ ಅವರಿಗಲ್ಲ ಅಂದ್ರೆ ಈ ವಾಹಿನಿ ನೋಡೋ ವೀಕ್ಷಕರು ನಾನು ಹೇಳಲೇಬೇಕಿದನ್ನು. ಖಂಡಿತವಾಗ್ಲೂ ವೆರಿ ಶಾರ್ಟ್ಲಿ ನಾನು ಹೇಳ್ತಿರೋದಿಷ್ಟೇ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದ ಯೋಗಿ ಆದಿತ್ಯನಾಥ್ ಅವರ ಮೇಲೆ ನಂಬಿಕೆ ಇಡಿ. 100ಕ್ಕೆ 100% ಅವರು ಎಲ್ಲವನ್ನು ಡೀಟೇಲ್ ಆಗಿ ಬಿಚ್ಚಿಡ್ತಾರೆ, ಪ್ರತಿಯೊಂದನ್ನು. ಯಾವುದು ಎಷ್ಟು ಏನು ಅಂತ ಇಲ್ಲಿ ತರ ಶ್ವೇತಪತ್ರ ಹೊರಡಿಸಿ ಅಂತ ವಿರೋಧ ಪಕ್ಷ ಹೋರಾಡಬೇಕಾಗಿಲ್ಲ. ನಾವು ಕೇಳುವ ಮೊದಲೇ ಅವ್ರು ಎಲ್ಲೋ ಒಂದು ಕಡೆ ತಪ್ಪಾಗಿದೆ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ರಾಮನಂತಹ ಒಂದು ಆ ಕ್ಷೇತ್ರದಲ್ಲಿ, ಆ ಪವಿತ್ರವಾದ ಕ್ಷೇತ್ರದಲ್ಲಿ ನಮ್ಮ ಹಿಂದೂ ಸಮಾಜದ ಜನರಿಗೆ ಆಗಿದೆ. ಅದು ತಪ್ಪನ್ನು ನೋಡಿ, 3 ಜನ ಸೇರ್ಕೊಂಡು ಮಹಿಳೆಯರ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ, ನೀವು ಕೊಡ್ತೀರಂತ ಹೆಂಗ ಅನ್ಕೊಳ್ಳೋದು? ಆ ತಪ್ಪನ್ನು ಸರಿಪಡಿಸುವ ಕೆಲಸ ಯೋಗಿ ಆದಿತ್ಯನಾಥ್ ಅವರು ಮಾಡೇ ಮಾಡ್ತಾರೆ. ಈಗ ಇನ್ನೊಂದು ಪ್ರಶ್ನೆ. ಈಗ ಪ್ರತಿಪಕ್ಷಗಳ ಆರೋಪಕ್ಕೆ, ಪ್ರತಿಪಕ್ಷಗಳ ಟೀಕೆಗೆ ನೀವು ಅದಕ್ಕೆ ಕೌಂಟ್ರ್ ಕೊಡ್ತೀರಿ, ಅದಕ್ಕೆ ಸರಿಯಾಗಿ ಏನು ಉತ್ತರ ಕೊಡ್ತೀರಿ, ಅದನ್ನು ಒಪ್ಕೊಳ್ಳೋಣ. ರಾಮ ಭಕ್ತರು ಪ್ರಾಮಾಣಿಕವಾಗಿ ದೇಣಿಗೆ ಕೊಟ್ಟವ್ರು ಬಂದು ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ಖಂಡಿತ ಪ್ರತಿಯೊಬ್ಬರು ಎಷ್ಟೆಷ್ಟು ಕಷ್ಟಪಟ್ಟು ಯಾವ ಥರ ಕೊಟ್ಟಿದ್ದಾರೆ, ಅಥವಾ ಯಾವ ಥರ ಒಂದು ಇಟ್ಟಿಗೆಗಳನ್ನು ತಗೊಂಡು ಯಾವ ಥರ ಮೆರವಣಿಗೆಗಳಾಗಿದೆ, ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಗೊತ್ತಿದೆ. ಆ ನೋವು, ಪೇಯ್ನು, ಭಕ್ತಿ ಎಲ್ಲವೂ ಇದೆ. ಆದರೆ ಇವರು ಹೇಳಿದ ಥರ ಕೈಯಲ್ಲಾದವರು ಮೈಯೆಲ್ಲ ಪರ್ಚ್ಕೊಂಡ್ರಂತೆ ಆ ಥರ ವರ್ತಿಸ್ತಾ ಇದ್ರು ಈಗಿನ ಕಾಂಗ್ರೆಸ್ ಪಕ್ಷದ ವಕ್ತಾರರಿಗೆ. ಈ ಮಾತು ಹೇಳೇ ಹೇಳ್ತೀನಿ. SIT ರಚನೆ ಅಂತ ಹೇಳಿ ನಾವು ಮಾಡಿದ್ರೆ, ಇಲ್ಲಿ ತರ ಸಿದ್ದರಾಮಯ್ಯ, DK ಶಿವಕುಮಾರ್ SIT ಎಲ್ಲ ನಾವು ರಚನೆ ಮಾಡಿದ್ದು. ಇನ್ನೊಂದು ಪ್ರಶ್ನೆ ಇದೆ. ವಿದೇಶಗಳಲ್ಲಿ ಹಲವಾರು ಪ್ರಶಸ್ತಿಗಳನ್ನು ತಗೊಂಡು ದೇಶದ ಘನತೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಿರುವಂಥ ನಮ್ಮ ಘನತೆವೆತ್ತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಯಾಕೆ ಮೌನ ವಹಿಸಿದ್ದಾರೆ? ಇದು ಅವ್ರನ್ನೇ ಪ್ರಶ್ನೆ ಮಾಡ್ದಂಗೆ. ರಾಮನ್ ಪ್ರಶ್ನೆ ಮಾಡಿದ್ರೆ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ದಂಗೆ ಅವ್ರು ಉತ್ತರ ಕೊಡಬೇಕು. ನೀವು ಹೇಳಿದ್ದು ಸರಿ ಇದೆ. ಆದ್ರೆ ಕಾಂಗ್ರೆಸ್ ಪಕ್ಷದ ವಕ್ತಾರರು ಏನ್ ಹೇಳಿದ್ರು ಗೊತ್ತಾ? ಅವರ ಮನ್ ಕಿ ಬಾತ್ ಮೌನವಾಗಿದೆ ಅಂತ ಹೇಳಿದ್ರು. ನಿಜವಾಗ್ಲೂ ನಗ್ಬೇಕಾದ ಅಥವಾ ಇವರಿಗೆ ಮಾಹಿತಿ ಇಲ್ವಾ ಅಂತ ಗೊತ್ತಿಲ್ಲ. ಪ್ರತಿ ತಿಂಗಳ ಕೊನೆಯ ಭಾನುವಾರ ಮನ್ ಕಿ ಬಾತ್ ಇದ್ದೇ ಇರುತ್ತೆ. ಯಾವುದೂ ಮೌನವಾಗಿಲ್ಲ. ಯಾವುದೋ ಒಂದು ಇಶ್ಯೂ ಬಂದಾಗ ಮನ್ ಕಿ ಬಾತ್ ಅಲ್ಲ, ಮನ್ ಕಿ ಬಾತ್ ಅಲ್ಲಿ ಪ್ರತಿಯೊಬ್ಬರನ್ನು ತಲುಪ್ತಾ ಇದ್ದಾರೆ. ನೀವು ಕೇಳಿದ್ರೆ ಬಹುಶಃ ನಿಮ್ಗೆ ಮನ್ ಕಿ ಬಾತ್ ಅನ್ನೋದು ಇಡೀ ದೇಶ ಮಾತ್ರ ಅಲ್ಲ, ರಾಷ್ಟ್ರವ್ಯಾಪಿ ಇದು ಫೇಮಸ್ ಆಗಿದೆ. ಪ್ರತಿ ತಿಂಗಳ ಕೊನೆಯ ಭಾನುವಾರ ಮನ್ ಕಿ ಬಾತ್ ಇದೆ. ಗೊತ್ತಾ ಮೇಡಮ್, ಮನ್ ಕಿ ಬಾತ್ ಅಲ್ಲಿ ಇವರು ಮೌನವಾಗಿದೆ. ಅಲ್ಲಲ್ಲ, ಕರ್ನಾಟಕದ ಯಾವುದೋ ಒಂದು ಮೇಂದ್ರವಳ್ಳಿಯ ಒಬ್ಬ ಸಾಧಕರನ್ನ ಪರಿಚಯ ಮಾಡಿಸೋದಲ್ಲ, ಅದು ಮಾಡ್ಲಿ, ನಮಗದು ಖುಷಿಯೇ. ಅದ್ರ ಜೊತೆಗೆ ಕೊನೆ ವಾರದಲ್ಲಿ ಭಾನುವಾರ ಆಗಿದೆ. ಹೇಳೋದು ಅಥವಾ ಪ್ರಾಸಬದ್ಧ ಭಾಷಣ ಕಲ್ತಿದ್ದೀನಿ ಅಂತ ಮಾತಾಡೋದಲ್ಲ. ಆಯ್ತಾಯ್ತು, ಅವ್ರು ಕಲ್ತಿದ್ದಾರೆ, ಮಾತಾಡ್ತಾರೆ. ಎಲಿಗೇಷನ್ಸ್ಗೂ ಉತ್ತರ ಕೊಡ್ಬೇಕಲ್ಲ. ಮನ್ ಕಿ ಬಾತ್ ಅಲ್ವಾ ಅದು? ಮನದಿಂದ ಮಾತಾಡ್ಬೇಕಲ್ವಾ? ಎಲಿಗೇಷನ್ಸ್ಗೆ ಯಾಕೆ ಮಾತಾಡಲ್ಲ? ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ
ಪ್ರಜಾಪ್ರಭುತ್ವದ ತಳಹದಿಯಾದಂತಹ ಮತದಾರರ ಪರಿಷ್ಕರಣೆಯಲ್ಲಿ ಯಾವ ತರಹ ಕಾಂಗ್ರೆಸ್ ಆಟ ಆಡ್ತಿದೆ ಅನ್ನೋದನ್ನ ಈಗ ವೋಟ್ ಚೋರಿ ಅಂತ ಒಂದು ಮಾತು ಹೇಳಿದ್ರಲ್ಲ, ನಿಜಕ್ಕೂ ಅವ್ರಿಗೆ ಮಾತಾಡುವಂತ ಯೋಗ್ಯತೆ ಇದೆಯಾ? ಇವತ್ತು ಇದಾಗಿ 1ನೇ ತಾರೀಕಿಂದ ನಮ್ಮಲ್ಲಿ ಮತ ಪರಿಷ್ಕರಣೆ ಆಗ್ತಾ ಇದೆ. ಇದು ವಿಷಯಾಂತರ ಅಲ್ವಾ? ಒಂದು ಅವ್ರು ಹೇಳಿದ್ದನ್ನೇ ನಾನು ಉತ್ತರ ಕೊಡ್ತೀನಿ ನೋಡಿ, ಬೇರೆಯವರು ವಿಷಯಾಂತರ ಅಂತಾರೆ. ಕಾಂಗ್ರೆಸ್ ಪಕ್ಷದವರು ಹೇಳಿದ್ದನ್ನೇ ಇರ್ಲಿ, ಇದು ವಿಷಯಾಂತರ ನೀವು ಮಾಡ್ತಾ ಇರೋದು. ಪರಿಷ್ಕರಣೆಯಲ್ಲಿ ಯಾಕೆ ಅವರು ಒಂದು ರಾಮನಗರದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಅಲ್ಲಿ ಯಾಕೆ ಮಾಡಿದ್ರು, ಅದಕ್ಕೆ ಉತ್ತರ ಕೊಟ್ರ ಇವರು? ಅಥವಾ ಇವತ್ತು ಪ್ರಿಯಾಂಕ್ ಖರ್ಗೆ 821 ಕೋಟಿ ಬಗ್ಗೆ ಉತ್ತರ ಕೊಟ್ರ? ಅಥವಾ ಸೆಕೆಂಡ್ ಮುಗಿಸ್ತೀನಿ. ಹಗರಣಗಳು ನಡೆಯಿತು, ಯಾವ್ದಾದ್ರು ಒಂದು ವಿಧಾನಸೌಧ ಹೌದು, ರಾಮ ಏನು ಲೂಟಿ ಆಗಿದೆ, ಏನು ತಪ್ಪಾಗಿದೆ, ಭಕ್ತರ ಮನಸ್ಸಿಗೆ ಏನು ನೋವಾಗಿದೆ, ಅದಕ್ಕೆ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ. ರಾಜೀನಾಮೆ ಕೊಟ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಏನು ಈ ಮೂಮೆಂಟ್ ಅಲ್ಲಿ, ಏನ್ ಬಯಸ್ತಾ ಇದ್ದೀರಿ? ಮೇಡಮ್, ನಾನು ಈ ತಮ್ಮ ವಾಹಿನಿ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮ ಇಡೀ ದೇಶದ ಜನತೆಗಳಲ್ಲಿ ದಯವಿಟ್ಟು ನಿಮಗೇನಾದ್ರು ರಾಮನ ಹೆಸರಿನಲ್ಲಿ ಒಳ್ಳೇದು ಮಾಡಬೇಕು ಅನ್ನೋದಿದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡಿ, ಅವ್ರಿಗೆ ಸೂರಿಲ್ಲ ಅಂದರೆ ಸೂರು ಕಟ್ಕೊಡೋ ಅಂಥದ್ದು ಮಾಡಿ, ರಾಮನ ಹೆಸರಿನಲ್ಲೇ ಮಾಡಿ ಸಾಕು. ಅದಕ್ಕಿಂತ ಅದಕ್ಕೆ ಸುಮ್ಮನಿರಿ, 4 ಕೋಟಿ ಮನೆಯಲ್ಲಿ ಅವ್ರು ಯಾವ ರೀತಿ ಕಟ್ಟಿದ್ದಾರೆ ನಮಗೆ ಇವರು ಮನ್ ಕಿ ಬಾತ್ ಅಂತ ಹೇಳ್ತಿರಲ್ರಿ, ಯಾವ್ದು ಮನ್ ಕಿ ಬಾತ್ ನಾವು ಮಾತಾಡಿ ನಿಮ್ಮ ಮೇಡಮ್ ಅವರೇ ಸ್ವಲ್ಪ ಸುಮ್ಮನೆ ನಮ್ಮ ದೇಶದಲ್ಲಿ ಇವತ್ತು 140 ಕೋಟಿ ಜನ ಇದ್ದಾರೆ, ಅದಕ್ಕೂ ಮೇಲಿದ್ದಾರೆ. ಇವತ್ತು ಇವ್ರೆ 4 ಕೋಟಿ ಮನೆ ಕೊಟ್ಬಿಟ್ಟಿದೀನಿ ಅಂತ ಒಬ್ಬೊಬ್ಬ ನಿಮ್ಮ ನಿರೀಕ್ಷೆ ಏನು ಗೊತ್ತಾಗ್ಲಿಲ್ಲ ನನಗೆ ಮೇಡಮ್. ನಾವು ಸಂಪೂರ್ಣವಾಗಿ ಮೇಡಮ್ ನಿಂತರ ಯಾವ್ದು ಡಬ್ಬ ಅಕೌಂಟ್ಗಳ ಇಟ್ಕೊಂಡಿಲ್ಲ ನಾವು. ದರ್ಶನ್, ನಿಮ್ಮ ಆಗ್ರಹ ಏನು? ಪ್ರತಿಪಕ್ಷದಲ್ಲಿ ಮೇಡಮ್, ಬಹಳ ಮುಖ್ಯವಾದ ಒಂದು ಪಾಯಿಂಟ್ ಹೇಳ್ತೀನಿ. ಯಾರಿಂದ ನ್ಯಾಯ ಅಂತ ಒಂದು ವಿಷಯ ಬಂತಲ್ಲ, 1999 ಮಹಾರಾಜ್ ಗಂಜ್ ಕೊಲೆ ಕೇಸ್ನಲ್ಲಿ ಸಿಲ್ಕೊಂಡಿರ್ತಕ್ಕಂಥ ಕ್ರಿಮಿನಲ್, ಈ ಕ್ರಿಮಿನಲ್ ಪ್ರಕರಣ ಹೊತ್ತಿರ್ತಕ್ಕಂಥ ಗುಂಡ ಯೋಗಿಯಿಂದ ನಮ್ಗೆ ಯಾವ ನ್ಯಾಯ ಸಿಗುದಿಲ್ಲ. 2014ರಲ್ಲಿ 3 ಕ್ರಿಮಿನಲ್ ಪ್ರಕರಣ, 2017ರಲ್ಲಿ 4 ಕ್ರಿಮಿನಲ್ ಪ್ರಕರಣ. ಇಂಥ ಕ್ರಿಮಿನಲ್ ಇಂದ ಈ ರಾಮನಿಗೆ ನ್ಯಾಯ ಸಿಗುದಿಲ್ಲ. ಇದನ್ನ ಒಬ್ರು ಚೀಫ್ ಜಸ್ಟಿಸ್ ಇಂದ ಸಮಗ್ರವಾದಂತಹ ತನಿಖೆ ಆಗಬೇಕು. ಹಾಗೇನೆ ಯಾರೆಲ್ಲ ದುಡ್ಡನ್ನ ಚಂದ ಎತ್ತದಕ್ಕೆ ಪ್ರಚೋದನೆ ಕೊಟ್ರಲ್ಲ, ಸಾಕು ನಿಮ್ಮ ರಾಜಕೀಯ, ಸಾಕು ನಿಮ್ಮ ರಾಜಕೀಯ. ವನವಾಸಕ್ಕೆ ಹೋಗಿ ರಾಜಕೀಯ ನಿವೃತ್ತಿ ತಗೊಂಡು ವನವಾಸಕ್ಕೆ ಹೋಗಿ ಜೈಲ್ ಶಿಕ್ಷೆ ಅನುಭವಿಸಿ, ಅದು ಅದ್ವಾನಿನೇ ಆಗಿರ್ಲಿ, ಮೋದಿನೇ ಆಗಿರ್ಲಿ, ಯೋಗಿನೇ ಆಗಿರ್ಲಿ, ಇವತ್ತು ವಾಜಪೇಯಿ ಇಲ್ಲ. ರಾಮನ ಶಾಪ ಹೇಗೆ ತಟ್ಟುತ್ತೆ ಅಂದ್ರೆ ನಾ ಹೇಳ್ಬಾರ್ದು, ನಾ ಯಾರ ಸಾವನ್ನು ಬಯಸುವಂತ ವ್ಯಕ್ತಿ ಅಲ್ಲ. ರಾಮನ ಶಾಪದಿಂದ ಅನೇಕರು ಗತಿಸಿದ್ರಲ್ಲ, ಅವರಿಗೆ ಬಂದಂತ ಕಾಯಿಲೆಗಳು ಏನೇನು ಅಂತ ಮೆಡಿಕಲ್ ರಿಪೋರ್ಟ್ ನೋಡಿ, ಅದೇ ರಾಮನ ಶಾಪ. ರಾಮ ಇದ್ದಾನೆ ಅನ್ನೋದಕ್ಕೆ ಬಿಜೆಪಿಯವರ ಕರಾಳ ಮುಖವನ್ನ ರಾಮನೇ ತೆರೆದಿಟ್ಟಿದ್ದಾನೆ. ಅದು RSS, ಬಿಜೆಪಿ, VHP ಇವರ ಕರಾಳ ಮುಖ. ರಾಜಕೀಯವಾಗಿ ನೆಕ್ಸ್ಟ್ ಏನಾಗುತ್ತೆ ಹಂಗಾದ್ರೆ? ಇದು ನೋಡಿ ಮೇಡಮ್, ರಾಮನ ಹೆಸರಲ್ಲಿ ಅತ್ಯಂತ ರಾಜಕೀಯ ಮೈಲೇಜ್ ತೆಗೆದುಕೊಂಡಿರ್ತಕ್ಕಂಥ ಏಕೈಕ ಪಕ್ಷ ಬಿಜೆಪಿ. ಅದು ಅಧಿಕಾರ ಪಡೆದಿದ್ದು ಬಿಜೆಪಿ. ಇದು ಈಗಾಗಲೇ ಹಲವಾರು, ಇದು ಒಂದೇ ಅಲ್ಲ, ಅದಲ್ಲ, ಜನರನ್ನ ಏನು ಮಾಡೋದು, ಬ್ರೇನ್ ವಾಶ್ ಮಾಡ್ತಕ್ಕಂಥ ಕೆಲಸ. ಏನೋ ರಾಮನನ್ನ ತೋರಿಸಿ ಇವರು ಮತವನ್ನು ತೆಗೆದುಕೊಂಡದ್ದು ಗೊತ್ತಿದೆ. ಆ ನಂತರ ಅಲ್ಲಿರ್ತಕ್ಕಂಥ ಭೂ ಹಗರಣಗಳು ಬರೀ 10 ನಿಮಿಷ ಈ ಕಡೆ 2 ಕೋಟಿ ರೂಪಾಯಿ ಭೂಮಿ ತೆಗೆದುಕೊಂಡು ಅದನ್ನೇ ನಾವು ರಾಮ ಜನ್ಮಭೂಮಿಗೆ 18.5 ಕೋಟಿಗೆ ಮಾರಿದಂತ ಇವರು. ಅದು ಮುಂಚೆ ಗೊತ್ತಿದೆ, ಹಗರಣ ಆಗಿದೆ. ಆ ಹಗರಣ ನಾನು ಹೇಳ್ತಾ ಇರೋದು, ಅವಾಗಲೇ ಇವರು SIT ಇನ್ನೊಂದು ಮತ್ತೊಂದು ರಚಿಸಿ ಅಲ್ಲಿರ್ತಕ್ಕಂಥವ್ರು ಯಾರು ಕಳ್ಳರು ಇದ್ದಾರೆ ಅವ್ರು ಕೂಡ ಕತ್ತಿದ್ರೆ CCTVಗಳನ್ನ ಮರೆಮಾಚುವುದರಿಂದ ಕೋಟ್ಯಾಂತರ ರಾಮ ಭಕ್ತರು ಯಾರು ಇದ್ದಾರೋ ಅವರ ನಂಬಿಕೆಗೆ ಈವಾಗ ದ್ರೋಹ ಆಗಿದೆ. ಇದು ಬಯಲಿಗೆ ಬಂದಿಲ್ಲ ಅಂದ್ರೆ ಏನಾಗ್ತಿತ್ತು? ಇದು ಬಯಲಿಗೆ ಬರದಿದ್ರೆ ಇನ್ನೊಂದಿಷ್ಟು ಕೋಟಿ, ಇನ್ನೊಂದಿಷ್ಟು 1000 ಕೋಟಿ ಆಗ್ತಾ ಇತ್ತು. ಆದ್ದರಿಂದ ಕಳ್ಳತನವನ್ನು ಬಿಟ್ಟು ಇನ್ನೇನು ಮಾಡಿಲ್ಲ, ಲೂಟಿ ಮಾಡಿದ್ದಾರೆ. ನಮ್ಮ ಧರ್ಮಕ್ಕೆ ಅದ್ರದೇ ಆದಂತ ಒಂದು ಧರ್ಮ ಇದೆ. ಮೊದಲು ಯೋಗಿ ಕಾವಿಯನ್ನ ಕಳ್ಸೋಗ್ಲಿ. ನಾವಿಲ್ಲೇ ಚಿತ್ರದುರ್ಗದಲ್ಲಿ ಮುರುಘಾ ಮಠ ನೋಡಿದ್ವಿ, ಅದೇ ತರ ನಿತ್ಯಾನಂದನು ನೋಡಿದ್ವಿ, ಅಸರಾಮ್ ಬಾಪುನು ನೋಡಿದ್ವಿ. ಕೊಲೆ ಪ್ರಕರಣ ಹೊತ್ತಂತ ವ್ಯಕ್ತಿ ಧಾರ್ಮಿಕವಾಗಿ ಏನ್ ರಾಜಕೀಯ ಮಾಡ್ತಾರೆ, ರಾಜಕೀಯ ಎಲ್ಲ ಸವಲತ್ತನ್ನ ಕೊಡ್ತಾರೆ. ಯಾವ ರೀತಿ ಮೊದಲನೇದಾಗಿ ಮೇಡಮ್, ಯೋಗಿ ಫಸ್ಟ್ ಅಲ್ಲಿಂದ ಕಾವಿ ಬಟ್ಟೆ ಬೆಚ್ಚಿಟ್ಬಿಟ್ಟು ರೈಟ್ ಲಾಸ್ಟ್
ಯೋಗಿಯವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಇವ್ರು ಯಾಕೊಂದು ಸಿಂಗಲ್ ಡಿಜಿಟ್ ಯಾಕೆ ತಗೊಂಡಿದ್ದಾರೆ? ಅಯೋಧ್ಯೆಲ್ಲ ಕೊಟ್ಟು ಯಾಕೆ ತಗೊಂಡಿದ್ದಾರೆ? ಕಳ್ಸಿದ್ದೀವಿ. ಇವ್ರ ಹತ್ರ ಇಷ್ಟೆಲ್ಲ ಅಯೋಧ್ಯೆ ಗೆದ್ದಿದ್ದೀವಿ. ಮಾತಾಡಿ ರಾಮೇಶ್ವರಂ ವಿಚಾರ ಇದೆಯಲ್ಲ. ಗೆದ್ದಿದ್ದೀವಿ. ಅಂಜನಾದ್ರಿ ಏ, ಕೊನೆ ಗೆದ್ದಿದ್ದೀವಿ. ಮಾತು ಮಾತಾಡ್ತಿದ್ದೀರಿ ರಾಮಸೇತುವೆನೂ ನಾನು. ಗೆದ್ದಿದ್ದೀವಿ. ಏ, ಕೊಪ್ಪಳದಲ್ಲೂ ಗೆದ್ದಿದ್ದೀವಿ. ವಾಲ್ಮೀಕಿನೂ ಗೆದ್ದಿದ್ದೀರಿ. ಸಮಾಧಾನವಾಗಿರಿ, ಸಮಾಧಾನವಾಗಿರಿ. ನಿಮ್ಮಿಬ್ಬರಿಗೂ ಹೇಳ್ತಾ ಇದೀನಿ, ಕರ್ನಾಟಕದಲ್ಲಿ ಇಷ್ಟು ಹಗರಣ ಆಯ್ತು, ಯಾವತ್ತೂ ಏನ್ ಮಾತಾಡಿಲ್ಲ. ಹೌದು, ರಾಮ ಜನ್ಮಭೂಮಿಯಲ್ಲಿ ಹಗರಣ ಆಗಿದೆ, ಅದು ತಪ್ಪಾಗಿದೆ, ಅದು ಸರಿಪಡಿಸುವ ಕೆಲಸ ಯೋಗಿ ಆದಿತ್ಯನಾಥ್ ಮಾಡ್ತಾರೆ. ಇವರು ವಾಲ್ಮೀಕಿ ಹಗರಣ, ಅವ್ನು ರಾಮನ ವಿಷಯದಲ್ಲಿ ಮೇಡಮ್ ಹಗರಣ ಆಗಿದೆ. ವಾಲ್ಮೀಕಿ ಹಗರಣ ಭಿನ್ನವಾಗಿರುತ್ತೆ. ಯಾಕಂತಂದ್ರೆ ಅದು ಗೂಢ ಹಗರಣ ಅರ್ಥ ಏನಾಯ್ತು? ಮಾಡ್ಕೊಳ್ಳಿ, ವಸತಿ ಅದು ಹಗರಣ ಏನಾಯ್ತು? ಒಂದ್ ನಿಮಿಷ, ಬೋವಿ ಅದು ಹಗರಣ ಫೈನಾನ್ಸ್ ಸಂಬಂಧಪಟ್ಟದ್ದು. ಅದರಲ್ಲಿ ನಂಬಿಕೆ ಪ್ರಶ್ನೆ ಅಲ್ಲ, ಇಲ್ಲಿ ನಂಬಿಕೆಯ ಪ್ರಶ್ನೆ ಇದೆ. ಇಲ್ಲಿ ದೇವರ ಪ್ರಶ್ನೆ ಇದೆ. ದೇವರಿಗೆ ಮಾಡಿದ ಮೋಸ ಇದೆ. ಆದ್ದರಿಂದ ದ್ರೋಹ ಇದೆ ಅಲ್ವಾ, ಅದನ್ನು ಮಾಡ್ತಕ್ಕಂಥ ಮನುಷ್ಯರಿಗೆ ಮಾಡಿದ ದ್ರೋಹ ಅಲ್ಲ, ದೇವರಿಗೆ ಮಾಡಿದ ದ್ರೋಹ ಇದು. ಕರ್ನಾಟಕದಲ್ಲಿ ಬೋವಿ ಹಗರಣ ಏನಾಯ್ತು? ರೈತರಿಗೆ ಮೋಸ ಮಾಡಿ 2 ಲಕ್ಷ ಕೊಟ್ಟು ಎಕರೆಗಟ್ಟಲೆ ತಗೊಂಡು ಮೋಸ ಮಾಡಿದ್ದೀರಾ ನೀವು. ರೈತ ಕಾಂತಿ ಶೆಟ್ಟಿ ಅವರೇ. ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ, ಬೋವಿ ಹಗರಣ, ಮೂಡ ಹಗರಣ, ವಾಲ್ಮೀಕಿ ಹಗರಣ, ಯಾವುದರ ಬಗ್ಗೆ ಉತ್ತರ ಇಲ್ಲ. ವಿರೋಧಿಗಳು ರಾಮನ ವಿರೋಧಿಗಳು. ಬಿಜೆಪಿ ಮತ್ತು RSS ನವರು VHP ಅವರು ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿದೆ. ಇಂಥ ಗೊಂದಲದ ಸಂದರ್ಭದಲ್ಲಿ ಸರಿಯಾದಂಥ ಉತ್ತರವನ್ನು ಕೊಡೋದಕ್ಕೆ ಒಂದು ಮಾರ್ಗ ಅಂತ ಹೇಳಿದ್ರೆ ರಾಮನಿಗಾಗಿ ಬಂದ ದೇಣಿಗೆ ಇಷ್ಟು, ಇದನ್ನು ನಾವಿಲ್ಲಿ ಇಷ್ಟು ಖರ್ಚು ಮಾಡಿದ್ದೀವಿ ನೋಡಿ ರಾಮ ಭಕ್ತರೆ, ನಿಮಗೆ ಅನ್ಯಾಯ ಆಗಿಲ್ಲ ಅನ್ನೋ ವಿಚಾರವನ್ನು ತಿಳಿಸುವ ಎದೆಗಾರಿಕೆ ಅವರಲ್ಲಿಲ್ಲ ಅನ್ನೋದೇ ಬೇಸರ. ಇದರ ಬಗ್ಗೆ ಇನ್ನೂ ಕೂಡ ಮುಂದೆ ಯಾವ ರೀತಿಯ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡೋಣ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.